ಶರಣಾರ್ಥಿಗಳು. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಈ ವಚನದಂತೆಯೇ ಬಸವಣ್ಣನವರು ಹೇಗೆ ಬದುಕಿ ತೋರಿಸಿದರು, ಅವರಲ್ಲಿ ನಡೆನುಡಿ ಎಷ್ಟೊಂದು ಗಟ್ಟಿತನವಿತ್ತು ಎಂಬುವುದನ್ನ ಈ ವಚನದ ಮೂಲಕ ನಾವು ಇಂದಿನ ಶ್ರಾವಣ ಮಾಸದ ಶರಣಯಾನ ಅಂತಾರಾಷ್ಟ್ರೀಯ ಸರ್ಟಿಫಿಕೇಟ್ ಕೋರ್ಸ್ ಹಾಗೂ ಜಗದಗಲ ಮಂಟಪ ಜ್ಞಾನ ದಾಸೋಹ ಆನ್ಲೈನ್ ವಿಚಾರ ಮಂಥನದ 812ನೇ ಸಂಚಿಕೆಗೆ ಆಗಮಿಸಿರುವ ಎಲ್ಲ ಪೂಜ್ಯರಿಗೂ, ವಿದ್ವಾಂಸರಿಗೂ, ಅಧ್ಯಾಪಕರಿಗೂ ಮತ್ತು ಆಸಕ್ತವುಳ್ಳ ಶರಣೆಯರಿಗೂ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತಾ, ಈ ಜ್ಞಾನ ದಾಸೋಹವನ್ನು ಜಂಟಿಯಾಗಿ ಆಯೋಜಿಸಿರುವ ಸಂಸ್ಥೆಗಳಾದ RBANMS ಪ್ರಥಮ ದರ್ಜೆ ಕಾಲೇಜು ಬೆಂಗಳೂರು, ಬಸವೇಶ್ವರ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜು ರಾಜಾಜಿನಗರ ಬೆಂಗಳೂರು, ಬಸವ ಬಳಗ ಮಸ್ಕಟ್, ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಚಿಕ್ಕಬಳ್ಳಾಪುರ, ಸಿದ್ಧಮಂಗಳ ಸೇವಾ ಕೇಂದ್ರ ಬೆಂಗಳೂರು, ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು, ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು, ಈ 7 ಸಂಸ್ಥೆ ಮೂಲಕ ಆಡಳಿತ ಮಂಡಳಿಗೂ, ಇಲ್ಲಿ ಶ್ರಮಿಸುತ್ತಿರುವ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಶಬಾನಾದ ನಾನು ಹಾಗೂ ಶ್ರೀಮತಿ ಲಕ್ಷ್ಮೀದೇವಿ ಮೇಡಮ್ ಅವರು ಹಾಗೂ ಗಿರೀಶ್ ಸರ್ ಅವರಿಗೂ ಗೌರವ ಪೂರ್ವಕ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಹಾಗೆಯೇ ಸತತವಾಗಿ 9ನೇ ವರ್ಷದಿಂದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಬಂದಿರುವಂತಹ ಡಾಕ್ಟರ್ ಶೀಲಾದೇವಿ ಎಸ್ ಮಳಿಮಠ ಮೇಡಮ್ ಅವರಿಗೂ ಹಾಗೂ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ನಿರಂತರವಾಗಿ ಬೆಂಬಲವನ್ನು ನೀಡುತ್ತಾ ಬಂದಿರುವ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸರ್ ಅವರಿಗೂ ಆದರದ ಸ್ವಾಗತವನ್ನ ನಾನು ಕೋರುತ್ತೇನೆ. ಅಂತೆಯೇ ಪ್ರತಿನಿತ್ಯ ತಪ್ಪದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜ್ಞಾನ ದಾಸೋಹವನ್ನು ಅರ್ಥಪೂರ್ಣಗೊಳಿಸುತ್ತಿರುವ ಎಲ್ಲಾ ಸಂಪನ್ಮೂಲ ವ್ಯಕ್ತಿಗಳು, ಹಿರಿಯರು, ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಹಾಗೂ ಶರಣ ಬಂಧುಗಳಿಗೂ ಆದರದ ಸ್ವಾಗತವನ್ನ ಬಯಸುತ್ತಾ, ಇಂದಿನ ಜಾಗತಿಕ ಸನ್ನಿವೇಶದಲ್ಲಿ ಸಮಾಜದಲ್ಲಿ ಧರ್ಮ, ಸಿದ್ಧಾಂತ ಹಾಗೂ ಸಂಸ್ಕೃತಿಯ ಹೆಸರಿನಲ್ಲಿ ವಿಘಟನೆಗಳು ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿಯೇ ಸಮಾನತೆ, ಕಾಯಕ ಹಾಗೂ ದಾಸೋಹ ತತ್ವಗಳ ಮೂಲಕ ಸಮಾಜವನ್ನು ಒಂದುಗೂಡಿಸಿದ ಶಿವಶರಣರು ವೈಚಾರಿಕ ದೃಷ್ಟಿಯೇನ ಕೋನ ಅತ್ಯಂತ ಪ್ರಸ್ತುತವಾಗಿದೆ. ಈ ನಿಟ್ಟಿನಲ್ಲಿ ಇಂದಿನ ವಿಷಯ ಸಾಮಾಜಿಕ ವಿಘಟನೆಗೆ ಶರಣರ ಪರಿಹಾರ ಸೂತ್ರ ಕುರಿತು ಬೆಳಕು ಚೆಲ್ಲಲು ನಮ್ಮೊಂದಿಗೆ ಉಪಸ್ಥಿತರಿರುವ ಬೆಂಗಳೂರಿನ ಪ್ರಖ್ಯಾತ ಚಿಂತಕರು ಹಾಗೂ ವಿದ್ವಾಂಸರಾದ ಡಾಕ್ಟರ್ ಪಂಚಾಕ್ಷರಿ ಹಳೆಬೀಡು ಸರ್ ಅವರಿಗೆ ಶರಣಯಾನ ಅನುಭವ ಮಂಟಪದ ಸಮಸ್ತ ಶರಣರ ಪರವಾಗಿ ಆದರದ ಸ್ವಾಗತವನ್ನ ನಾನು ಕೋರುತ್ತಿದ್ದೇನೆ. ಸಾಮಾಜಿಕ ವಿಘಟನೆಗೆ ಶರಣರ ಪರಿಹಾರ ಸೂತ್ರ ಎಂಬ ವಿಷಯವನ್ನು ಸರ್ ಅವರು ನಮ್ಮೆಲ್ಲರ ಜೊತೆ ವೇದಿಕೆಗೆ ಅಲಂಕರಿಸುತ್ತಾ ವಿಷಯವನ್ನ ಪ್ರಸ್ತಾಪಿಸುತ್ತಾರೆ. ಸರ್, ನಮ್ಮೆಲ್ಲರ ಪರವಾಗಿ ತಮಗೆ ಸ್ವಾಗತ, ಸುಸ್ವಾಗತ, ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ. ಬಸವಣ್ಣ, ನಿಮ್ಮ ಅಂಗದಾಚಾರವ ಕಂಡು ಎನಗೆ ಲಿಂಗಸಂಗವಾಯಿತಯ್ಯ. ಬಸವಣ್ಣ, ನಿಮ್ಮ ಮನದ ಸುಜ್ಞಾನವ ಕಂಡು ಎನಗೆ ಜಂಗಮ ಸಂಬಂಧವಾಯಿತಯ್ಯ. ಬಸವಣ್ಣ, ನಿಮ್ಮ ಸದ್ಭಕ್ತಿಯ ತಿಳಿದು ಎನಗೆ ನಿಜವೂ ಸಾಧ್ಯವಾಯಿತಯ್ಯ. ಚನ್ನಮಲ್ಲಿಕಾರ್ಜುನಯ್ಯನ ಹೆಸರಿಟ್ಟ ಗುರು ನೀವಾದ ಕಾರಣ ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು ಕಾಣ ಸಂಗನ ಬಸವಣ್ಣ. ವಿಶ್ವಗುರು ಮಂತ್ರಪುರುಷ ಅಪ್ಪ ಬಸವಣ್ಣನವರನ್ನ ಹುನ್ಬಂದರದಲ್ಲಿ ಸ್ಮರಿಸಿಕೊಂಡು ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತ ಎಲ್ಲ ಜಿಜ್ಞಾಸುಗಳಿಗೂ ಮತ್ತು ಎಲ್ಲ ಮಹನೀಯ ಶರಣರುಗಳಿಗೂ, ಶರಣೆಯರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಇಂದಿನ ಚಿಂತನೆಯ ವಿಷಯ ಸಾಮಾಜಿಕ ವಿಘಟನೆಗೆ ಶರಣರು ಏನು ಪರಿಹಾರವನ್ನ ಕೊಟ್ಟರು ಅನ್ನುವಂಥ.
ಇಲ್ಲಿ ಸಮಸ್ಯೆ ಮತ್ತೆ ಸಮಾಧಾನ ಎರಡೂ ಕೂಡ ಇದೆ. ಸಮಸ್ಯೆ ಏನು ಅಂದ್ರೆ ಸಾಮಾಜಿಕ ವಿಘಟನೆ, ಅದಕ್ಕೆ ಸಮಾಧಾನ ಅಥವಾ ಪರಿಹಾರ ಏನು ಅಂತಂದ್ರೆ ಶರಣರು ಕೊಟ್ಟಂತ ವಿಚಾರ. ಹಾಗಾಗಿ ಸಾಮಾಜಿಕ ವಿಘಟನೆಗೆ ಶರಣರು ಯಾವ ರೀತಿಯ ಪರಿಹಾರೋಪಾಯಗಳನ್ನ ಕೊಡುವ ಮೂಲಕ ಸಮಾಜವನ್ನ ಸುಸ್ಥಿತಿಯ ಬಳಿಗೆ ತರುವ ಪ್ರಯತ್ನವನ್ನ ಮಾಡಿದ್ರು, ಅದರಲ್ಲಿ ಯಶಸ್ಸನ್ನ ಕಂಡ್ರು ಅನ್ನುವಂತ ವಿಚಾರವನ್ನ ಈ ಚಿಂತನೆಯಲ್ಲಿ ಮಾಡುವ ಪ್ರಯತ್ನ, ಇಂದಿನ ಚಿಂತನೆಯಲ್ಲಿ ಅರಿಯುವ ಪ್ರಯತ್ನವನ್ನ ಮಾಡೋಣ. ಈಗ ನಾವು ನೋಡ್ತಾ ಹೋದ್ರೆ ಈ ಸೃಷ್ಟಿಯಲ್ಲಿ ಅಂದ್ರೆ ಈ ವಿಶ್ವದಲ್ಲಿ, ಭೂಮಿಯಲ್ಲಿ ನಮ್ಮ ಪಾಪ್ಯುಲೇಷನ್ ಎಷ್ಟಿದೆ, ಜನಸಂಖ್ಯೆ ಎಷ್ಟಿದೆ ಅಂತಂದ್ರೆ ಸುಮಾರು 800 ಕೋಟಿ ಆಸುಪಾಸಿದೆ, ಹೆಚ್ಚು ಕಡಿಮೆ. ಆ ಕಡೆ ಈ ಕಡೆ 800 ಕೋಟಿ ಹತ್ತತ್ರ ಇದೆ ಅಂತ ಅನ್ಕೋಬಹುದು. ಇವತ್ತು ಈ 800 ಕೋಟಿ ಜನ ಇದ್ದಾರಲ್ಲ, 800 ಕೋಟಿ ಜನ ನಮ್ಮಲ್ಲಿರುವಂತ ಈ ಚೈತನ್ಯ, ಬರೀ ಮನುಷ್ಯರನ್ನು ತಗೊಳ್ತಾ ಇದ್ದೀನಿ, ಪ್ರಾಣಿಗಳನ್ನ ಬಿಟ್ಟು. ಆದ್ರೆ ಶರಣರ ಪ್ರಕಾರ ಇಡೀ ಅಖಂಡ ಸೃಷ್ಟಿಯಲ್ಲಿರುವುದು ಒಂದೇ ಚೈತನ್ಯ, ಎಲ್ಲರಲ್ಲಿರುವುದು ಒಂದೇ ಚೈತನ್ಯ ಅಂತ ಅಂದ ಮೇಲೆ ಮೂಲ ಚೈತನ್ಯ ಒಂದೇ, ಅದರಿಂದ ವಿಕಾಸಗೊಂಡು ಇಷ್ಟೆಲ್ಲ ವೈವಿಧ್ಯತೆ ಸೃಷ್ಟಿಯಾಗಿದೆ, ಇಷ್ಟೆಲ್ಲ ಜೀವರಾಶಿಗಳು ಸೃಷ್ಟಿಯಾಗಿದೆ ಅಂತ ಅಂದ ಮೇಲೆ ಯಾಕೆ ಈ ವಿಘಟನೆಗಳು? ಮನುಷ್ಯರಲ್ಲಿ ಭೇದ, ಒಡಕು, ಯುದ್ಧೋನ್ಮಾದ ಇವೆಲ್ಲ ಯಾಕೆ ದಿನನಿತ್ಯ ಘಟಿಸ್ತಾ ಇದ್ದಾವೆ ನಮ್ಮ ಸಮಾಜದಲ್ಲಿ, ಈ ಭೂಮಿ ಮೇಲೆ ಅಂತ ನಾವು ನೋಡ್ತಾ ಹೋದ್ರೆ, ಈ ಮನುಷ್ಯ ಈ ಸಮಸ್ಯೆ ಆಗಿರೋದೇನು ಅಂತಂದ್ರೆ ನಮ್ಮ ಚಿಂತನಾ ಶಕ್ತಿ. ಮನುಷ್ಯನ ಚಿಂತನಾ ಶಕ್ತಿ ಎಷ್ಟು ಇದೆ, ಅಗಾಧವಾಗಿದೆ ಅಂದ್ರೆ ಈ ಚಿಂತನಾ ಶಕ್ತಿಯೇ ಮನುಷ್ಯನನ್ನ ಅತ್ಯಂತ ಎತ್ತರಕ್ಕೆ ಏರಿಸಿ ಅತ್ಯಂತ ಬುದ್ಧಿಜೀವಿಯನ್ನಾಗಿಯೂ ಮಾಡಿದೆ. ಇಡೀ ಪ್ರಾಣಿ ಸಂಕುಲದಲ್ಲೇ ಮನುಷ್ಯನೇ ಅತ್ಯಂತ ಬುದ್ಧಿಜೀವಿ. ಯಾಕೆ? ಅಂಥ ಚಿಂತನೆ ಮಾಡುವಂಥ ಒಂದು ಏನು ಮೆದುಳು ವಿಕಾಸಗೊಂಡಿದೆ ಮನುಷ್ಯನಲ್ಲಿ, ಬೇರೆ ಪ್ರಾಣಿಗಳಲ್ಲಿ ಇಲ್ಲ. ಅದರಿಂದಾಗಿ ಅಷ್ಟು ಮೇಲ್ಸ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗಿದೆ ವೈಜ್ಞಾನಿಕವಾಗಿ, ಎಲ್ಲಾ ರೀತಿ, ಎಲ್ಲ ರಂಗಗಳು. ಆದ್ರೆ ಅದೇ ಸಮಯದಲ್ಲಿ ಮನುಷ್ಯ ಅಷ್ಟೇ ಮೂರ್ಖ ಕೂಡ ಆಗಿತ್ತು. ಯಾಕೆ? ಅದೇ ಚಿಂತನಾ ಶಕ್ತಿ. ಯಾವ ಚಿಂತನಾ ಶಕ್ತಿ ಮನುಷ್ಯನನ್ನ ಮೇಲ್ಮಟ್ಟಕ್ಕೆ ಏರಿಸಿದೆಯೋ ಅದೇ ಚಿಂತನಾ ಶಕ್ತಿ ಮನುಷ್ಯನನ್ನ ಅತ್ಯಂತ ಕೆಳಮಟ್ಟಕ್ಕೂ ಕೂಡ ತಳ್ಳಿಬಿಟ್ಟಿದೆ. ಅದ್ ಹೇಗೆ ಸಾಧ್ಯ ಅಂತಂದ್ರೆ ನಾವು ಮೂರ್ಖರಾಗ್ಬಿಟ್ಟಿದ್ದೀವಿ. ಎಷ್ಟು ಮೂರ್ಖರಾಗಿದ್ದೀವಿ ಅಂತಂದ್ರೆ ನಮ್ಮ ವಿಪರೀತವಾದಂತ ಕಲ್ಪನಾ ಶಕ್ತಿ, ವಿಪರೀತ ಕಲ್ಪನೆಗಳು, ನಮ್ಮ ಕಣ್ಣಿಗೆ ಕಾಣದಂತ ಅಗೋಚರವನ್ನು ಹುಡುಕಿಕೊಂಡು ಹೋಗ್ತೀವಿ. ಯಾವ ರೀತಿ ಹೋಗ್ತೀವಿ ಅಂದ್ರೆ ವಿಜ್ಞಾನ ಮುಖವಾಗಿ ಹೋಗ್ತೀವಿ. ಕಣ್ಣಿಗೆ ಕಾಣದ ಗ್ರಹಗಳನ್ನ ಹುಡುಕ್ತೀವಿ, ಕಣ್ಣಿಗೆ ಕಾಣದ ನಕ್ಷತ್ರ ಪುಂಜಗಳ ಆಚೆಗೆ ಹೋಗ್ತೀವಿ ಅಲ್ವಾ? ಇಡೀ ಸೃಷ್ಟಿಯನ್ನ ನಾವು ಏನ್ ಮಾಡ್ಲಿಕ್ಕೆ ಹೋಗ್ತೀವಿ? ಜಾಲಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಹೋಗಿದ್ದೀವಿ, ಎಷ್ಟೋ ದೂರ ಹೋಗಿದ್ದೀವಿ. ಆದ್ರೆ ನಾವು ಹೋಗಿರೋದು ಒಂದು ಸ್ಮಾಲ್ 1% ಕೂಡ ಹೋಗಿಲ್ಲ. ಸೃಷ್ಟಿ ಅಗಾಧತೆ ಇರ್ಲಿ, ಆ ಪ್ರಯತ್ನಗಳಂತೂ ನಿರಂತರವಾಗಿ ಸಾಗ್ತಾ ಇದೆ. ಸೂರ್ಯನ ಅಧ್ಯಯನ ಮಾಡ್ಲಿಕ್ಕೆ ಹೋಗ್ತೀವಿ, ಅನೇಕ ನಮ್ಮ ಸೂರ್ಯನನ್ನ ಬಿಟ್ಟು ಆಚೆಗೆ ಇರುವಂತಹ ಗ್ಯಾಲಾಕ್ಸಿಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಹೋಗ್ತೀವಿ. ಬಹಳ ಒಂದು ಉತ್ತಮವಾದಂತ ವಿಚಾರ. ಆದ್ರೆ ಆನ್ ದ ಅದರ್ ಸೈಡ್, ನೆಗೆಟಿವ್ ಸೈಡ್ ಅಲ್ಲಿ ಬಂದ್ರೆ ನಾವ್ ಎಲ್ಲಿಗೆ ಹೋಗ್ತೀವಿ? ಮತ್ತು ಇಲ್ಲೂ ಕೂಡ ಇಲ್ಲದಿರುವಂತ ವಿಚಾರಗಳನ್ನ ನಾವು ಹುಡುಕಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲದಿರುವ ವಿಚಾರಗಳು, ಅನಗತ್ಯ ವಿಚಾರಗಳನ್ನ ಹುಡುಕಿಕೊಂಡು ಹೋಗಿ ಇಲ್ಲಿ ನಮ್ಮ ಮಧ್ಯೆ ವಿಘಟನೆಗೆ ಕಾರಣ ಮಾಡ್ಕೊಳ್ತಾರೆ. ಅದನ್ನ ಇವತ್ತಿನ ಚಿಂತನೆಯಲ್ಲಿ ಮಂಡಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಆಮೇಲೆ ಇಲ್ಲಿ ತಿಳ್ಕೊಳ್ಳೋ ಕುತೂಹಲ ನನಗಿದೆ. ಹೀಗಾಗಿ ಈ ಅಖಂಡ ಜಗತ್ತೇ ಏನಿದೆ, ಇಲ್ಲಿ ಏನಾಗಿದೆ ಅಂತಂದ್ರೆ, ಮೇಡಮ್ ಆಗ್ಲೇ ಹೇಳಿದ್ರು, ಇಲ್ಲಿ ಎಷ್ಟೊಂದು ಸಿದ್ಧಾಂತಗಳಿದ್ದಾವೆ, ಎಷ್ಟೊಂದು ಧರ್ಮಗಳಿದ್ದಾವೆ, ಎಷ್ಟು ಮನುಷ್ಯರಿದ್ದಾರೆ, ಸುಮಾರು 800 ಕೋಟಿ ಮನುಷ್ಯರು ಹತ್ತತ್ರ ಇದ್ದಾರೆ ಅಂತ ಅಂದ್ರೆ ಇದರಲ್ಲಿ ಇರುವಂತ ಧರ್ಮಗಳೆಷ್ಟು? ಸ್ಥಾಪಿತ ಧರ್ಮಗಳು ಅಂತಂದ್ರೆ ಅವು ಇನ್ಸ್ಟಿಟ್ಯೂಷನಲೈಸ್ಡ್. ಈ ಇನ್ಸ್ಟಿಟ್ಯೂಷನಲೈಸ್ಡ್ ಸ್ಥಾಪಿತ ಧರ್ಮಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂದ್ರೆ ನಮ್ಮನ್ನ ವಿಘಟನೆಗೊಳಿಸ್ತಾ ಇದ್ದಾವೆ, ಒಡೆದು ಚೂರ್ ಮಾಡಾಕ್ತಾ ಇದ್ದಾವೆ ಇಡೀ ಮಾನವ ಸಮಾಜ. ಇದಕ್ಕೆ ಕಾರಣ ಯಾರು? ಯಾವುದೇ ಒಂದು ಧರ್ಮ ಕಾರಣ, ಯಾವುದೇ ಒಬ್ಬ ಧರ್ಮದ ಕರ್ತೃ ಕಾರಣನ ಅಂತಂದ್ರೆ ಖಂಡಿತವಾಗಿ ಅದಲ್ಲ. ಇಲ್ಲಿ ಪ್ರಮುಖವಾಗಿ ಕಾರಣ ಅಂತಂದ್ರೆ
ನೋಡಿ, ಒಂದು ಈ ರೀತಿಯಾಗಿ ಇಮ್ಯಾಜಿನ್ ಮಾಡ್ಕೊಳ್ಳೋಣ ನಾವು. ಈ ದೇವರು ಅನ್ನುವಂತ ಒಂದು ಕಾನ್ಸೆಪ್ಟೇ ನಮ್ಮಲ್ಲಿ ಉತ್ಪತ್ತಿ ಆಗಿಲ್ಲ ಅಂತ ಇಟ್ಕೊಳ್ಳೋಣ. ಈ ಪ್ರಾಣಿಗಳು ಹೇಗೆ ಬದುಕ್ತಾ ಇದ್ದಾವಲ್ಲ, ಈ ದೇವರ ಕಾನ್ಸೆಪ್ಟ್ ಇಲ್ಲದೆ ಬದುಕ್ತಾ ಇದ್ದಾವೆ. ಅವರ ಬದುಕು ಎಷ್ಟು ನಿರಾಳವಾಗಿದೆ, ಯಾವ ರೀತಿ ಜಂಜಾಟವಾಗಿ ಏನೂ ಕೂಡ ಇಲ್ಲದೆ ಎಷ್ಟು ಸ್ವಚ್ಛಂದವಾದ ಬದುಕನ್ನು ನಾವು ಬದುಕ್ತಾ ಇದ್ದಾರೆ. ಆದ್ರೆ ನಮಗೆ ಯಾಕೆ ಇದು ಸಾಧ್ಯವಾಗ್ತಾ ಇಲ್ಲ? ಯಾಕೆಂದ್ರೆ ನಾವು ಇಲ್ಲಿ ದೇವರು ಎನ್ನುವಂತ ಒಂದು ಅಡ್ಡಗೋಡೆಯನ್ನ ತಂದು ನನ್ನ ಮತ್ತೆ ನನ್ನ ಎದುರಿಗಿರುವ ವ್ಯಕ್ತಿಯ ಮಧ್ಯೆ ಇಟ್ಕೊಳ್ತೀವಿ. ಹಾಗಂತೇಳಿ ಅದಿಲ್ವಾ ಅಂತಂದ್ರೆ ಅದಿದೆ. ಆ ಚೈತನ್ಯ ಸೃಷ್ಟಿಗೆ ಕಾರಣೀಭೂತವಾಗಿ ಇರೋದ್ರಿಂದನೇ ನಾವೆಲ್ಲ ಈ ಸೃಷ್ಟಿಯಾಗಿದೆ, ನಾವೆಲ್ಲ ಹುಟ್ಟಿ ಬಂದಿದ್ದೀವಿ. ಆದರೆ ಅದರ ಗೊಡವೆಯನ್ನ ಮಧ್ಯಕ್ಕೆ ತಂದಿಟ್ಕೊಂಡಿರೋದ್ರಿಂದ ಏನಾಗಿದೆ ಅಂದ್ರೆ, ನನ್ನ ದೇವರು ಇದು, ನಿನ್ನ ದೇವರು ಇದು, ಇಲ್ಲಿ ಶುರುವಾಯಿತು. ಇದು ಯಾವಾಗ ಪ್ರಾರಂಭ ಆಯಿತು? ಯಾವಾಗ ಒಬ್ಬ ವ್ಯಕ್ತಿ ತನ್ನ ನಂಬಿಕೆಗೆ ಒಂದು ಹೆಸರನ್ನ ಕೊಡ್ತಾನೆ, ತಾನೇನೋ ಒಂದು ಅಂದ್ಕೊಳ್ತಾನೆ, ಆ ಅಂದುಕೊಂಡಿದ್ದಕ್ಕೆ ಒಂದು ಹೆಸರನ್ನ ಕೊಡ್ತಾನೆ. ಆ ಹೆಸರನ್ನ ಕೊಟ್ಟ ಕ್ಷಣವೇ ಏನಾಯ್ತು ಅಂದ್ರೆ, ಅಖಂಡವಾದಂತ ಚೈತನ್ಯಕ್ಕೆ ಖಂಡತೆ ಬಂತು. ಇಡೀ ಚೈತನ್ಯ ಅಖಂಡವಾಗಿದೆ ಸೃಷ್ಟಿಯಲ್ಲಿ. ಆ ಅಖಂಡ ಚೈತನ್ಯಕ್ಕೆ ಏನಾಯ್ತು? ಭಂಗ ಬಂತು. ಚೈತನ್ಯಕ್ಕೆ ಮೂಲದಲ್ಲಿ ಭಂಗ ಬರಲಿಲ್ಲ, ನಮ್ಮ ಭಾವದಲ್ಲಿ ಭಂಗ ಬಂತು. ಮೂಲ ಚೈತನ್ಯಕ್ಕೆ ಯಾವತ್ತೂ ಭಂಗ ಬರೋದಿಲ್ಲ. ಆದ್ರೆ ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕೆ ಭಂಗ ಬಂತು. ನಾನು ಒಂದು ಹೆಸರನ್ನ ಕೊಟ್ಟೆ ಆ ದೇವರಿಗೆ, ಆಗ ಅದಕ್ಕೆ ಒಂದು ಲಿಮಿಟೇಷನ್ ಸೃಷ್ಟಿಯಾಯಿತು. ಅದು ಅಖಂಡ ಚೈತನ್ಯ, ನನ್ನಿಂದಾಗಿ ಅದು ಲಿಮಿಟ್ ಒಳಗಾಯ್ತು. ಹಾಗೆ ಇನ್ನೊಬ್ಬ ವ್ಯಕ್ತಿ ಅವನೊಂದು ಹೆಸರು ಕೊಟ್ಕೊಂಡ, ಅವನ ಲಿಮಿಟ್ ಪ್ರಾರಂಭ ಆಯ್ತು. ಆ ಹೆಸರಿನಿಂದ ಹಿಂದೆ ಹಲವಾರು ಆಚಾರಗಳು ತಗೊಂಡು, ನನ್ನ ಆಚಾರ ಇದು ಅಂತ ನಾನು, ಅವನ ಆಚಾರ ಅದು ಅಂತೇಳಿ ಅವನು ಶುರುವಾಯ್ತು. ಇವಿಲ್ದೆಲ್ಲ ಇದ್ರೆ ಮನುಷ್ಯನ ಜೀವನ ಯಾವ ರೀತಿ ಇರ್ತಾ ಇತ್ತು? ಇಡೀ ಜಗತ್ತಿನಲ್ಲಿ ಯಾವ ಬೌಂಡ್ರಿಗಳೇ ಇಲ್ಲ, ಎಲ್ಲೆಗಳೇ ಇಲ್ಲ. ಈಗ ಎಲ್ಲೆಗಳು ಈ ಸಮಾಜದಲ್ಲಿ ಬಂದು ಕೂತ್ಕೊಂಡಿರೋದು ಏನಕ್ಕೆ ಅಂತಂದ್ರೆ, ಈ ದೇವರು ಎನ್ನುವ ಹೆಸರಿನಿಂದ. ದೇವರು ನಮ್ಮ ಹೆಸರು ಯಾವಾಗ ಕೂತ್ಕೊಳ್ತು, ಅಲ್ಲಿ ಒಂದು ಆಚಾರ ಕೂತು, ಆ ಆಚಾರಕ್ಕೆ ಧರ್ಮ ಅಂತ ಒಂದು ಹೆಸರು ಕೂತ್ಕೊಳ್ತು. ಇವು ಸ್ಥಾಪಿತ ಹಿತಾಸಕ್ತಿಗಳು, ಸ್ಥಾಪಿತ ನಡವಳಿಕೆಗಳು. ಈ ಸ್ಥಾಪಿತ ನಡವಳಿಕೆಗಳು ಇಲ್ಲದೆ ನಿಜವಾದ ಧರ್ಮ ಅಂತ ಒಂದಿದೆ ಸೃಷ್ಟಿಯಲ್ಲಿ. ಸೃಷ್ಟಿಯಲ್ಲಿ ನಿಜವಾದ ಧರ್ಮ ಇದೆ. ಯಾವುದು ಅದನ್ನು ಸೃಷ್ಟಿಯಲ್ಲಿರುವಂತ ನಿಜವಾದ ಧರ್ಮ ಅಂದ್ರೆ, ಒಬ್ಬ ವ್ಯಕ್ತಿ ಕಷ್ಟದಲ್ಲಿರ್ತಾನೆ, ಸಹಾಯ ಮಾಡುವುದು. ಒಬ್ಬ ವ್ಯಕ್ತಿ ಹಸಿದು ಬಂದಿರ್ತಾನೆ, ಅನ್ನವನ್ನ ಕೊಡುವುದು. ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಹಣ ಇರೋದಿಲ್ಲ, ಸಹಾಯ, ಅವನಿಗೆ ಸ್ಕೂಲ್ ಫೀಸ್ ಕಟ್ಟಿ ಅವನನ್ನ ಮೇಲಕ್ಕೆ ತರೋದಕ್ಕೆ ಪ್ರಯತ್ನ. ಒಬ್ಬ ಯಾವುದೋ ಕಾರಣದಿಂದ ಅಜ್ಞಾನದಲ್ಲಿರ್ತಾನೆ, ಅವನಿಗೆ ಸುಜ್ಞಾನದ ಬೆಳೆಯನ್ನ. ಇದಕ್ಕೆ ಯಾವ ಹೆಸರು ಇಲ್ಲ. ಈ ಧರ್ಮ ಇದೆಯಲ್ಲ, ಇದಕ್ಕೆ ಯಾವ ಹೆಸರು ಇಲ್ಲ. ಈ ಎಲ್ಲಾ ಸದ್ಗುಣಗಳ ಸಮುಚ್ಚಯಕ್ಕೆ ಧರ್ಮ ಅಂತ ಕರೀತಾರೆ, ಕರಿಬೇಕು. ಆಕ್ಚುಲಿ ಸಕಲ ಸದ್ಗುಣಗಳ ಸಮುಚ್ಚಯಕ್ಕೆ ಧರ್ಮ ಅಂತ ಕರೆಯೋದು. ಇದು ವಿಶ್ವಧರ್ಮ. ಈ ವಿಶ್ವಧರ್ಮಕ್ಕೆ ಹೆಸರಿಲ್ಲ, ಯಾಕೆಂದ್ರೆ ವಿಶ್ವಕ್ಕೆಲ್ಲ ಒಂದೇ ಧರ್ಮ. ನಗುವುದು ಇಡೀ ವಿಶ್ವದಲ್ಲಿ ಎಲ್ಲ, ಯಾವುದೇ ಮನುಷ್ಯ ಇರಲಿ, ಯಾವುದೇ ದೇಶದ ಜಾತಿ ಮನುಷ್ಯ ಇರಲಿ, ನಗುವುದು ಎಲ್ಲರೂ ಒಂದೇ ತರ. ಅಳುವುದು, ದುಃಖವಾದಾಗ ಅಳುವುದು ಒಂದೇ ತರ. ಮಗು ಹುಟ್ಟಿದಾಗ ಅಳುವುದು ಒಂದೇ ತರ, ಅಥವಾ ಅದ್ರ ನಗು ಒಂದೇ ತರ. ಯಾವ ಧರ್ಮದ್ದೇ ಇಲ್ಲ, ಅಲ್ಲಿ ಯಾವುದೇ ಭಿನ್ನತೆ ಇಲ್ಲ. ಯಾಕೆ ಭಿನ್ನತೆ ಇಲ್ಲ ಅಂದ್ರೆ, ಅಲ್ಲಿ ದೇವರ ಗೊಡವೆ ಇಲ್ಲ, ಅದಕ್ಕೆ ಭಾಷೆಯ ಗೊಡವೆ ಇಲ್ಲ. ಹಾಗಾಗಿ ಅದ್ರ ಯುನಿಕ್. ಇಡೀ ವಿಶ್ವಕ್ಕೆ ಅದ್ರ ಧರ್ಮ ಯಾವ ರೀತಿ ಇದೆ ಅಂತಂದ್ರೆ, ಕಣ್ಣಿಗೆ ಕಾಣ್ತಾ ಇರುವಂತ ಇಡೀ ವಿಶ್ವಕ್ಕೆ ಅದು ಒಂದೇ ತರವಾಗಿದೆ. ನಮ್ಮ ಆಚಾರ ವಿಚಾರಗಳು ಯಾಕೆ ಭಿನ್ನವಾಗಿದ್ದಾರೆ ಅಂದ್ರೆ, ಇವೆಲ್ಲ ನಾವು ಕಲ್ಪನೆ ಮಾಡ್ಕೊಂಡಿದ್ದೇವೆ. ಈ ಕಲ್ಪನೆಗಳು ಎಷ್ಟರ ಮಟ್ಟಿಗೆ ವಿನಾಶಕಾರಿಯಾಗಿದ್ದಾವೆ ಅಂದ್ರೆ, ನಮ್ಮಲ್ಲಿ ನಮ್ಮ ನಡುವೆ ಯುದ್ಧಗಳನ್ನ ತಂದಿಡ್ತಾ ಇದ್ದಾರೆ. ಯಾವ ಧರ್ಮ, ಇವು ಮೂಲ ಹುಟ್ಟಿಗೆ ಕಾರಣ ಏನು? ಈ ಧರ್ಮದ ಹುಟ್ಟು ಕಾರಣ ಏನು? ಒಂದು ಸಮಾಜ ಅಥವಾ ಇಡೀ ಮನುಷ್ಯರು ಇಂಥ ಒಳ್ಳೆಯ ಗುಣಗಳನ್ನ ಹೊಂದಿ, ಎಲ್ಲ ಧರ್ಮಗಳಲ್ಲಿ ಹೇಳಿರೋದೇ ಅದೇ, ಕಳ್ಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ಮುನಿಯಬೇಡ. ಇದೇ ಸಪ್ತಸೂತ್ರಗಳು ಎಲ್ಲಾ ಧರ್ಮಗಳಲ್ಲೂ ಬಂದಿವೆ. ಯಾವ ಧರ್ಮನೂ ಕೊಲ್ಲಬೇಕು ಅಂತ ಹೇಳಿಲ್ಲ, ಯಾವ ಧರ್ಮನೂ ಆ ರೀತಿ ಕೆಟ್ಟದಾಗಿ ನಡ್ಕೋಬೇಕು ಅಂತ ಹೇಳಿಲ್ಲ.
ಆದ್ರೆ ಇಡೀ ವಿಶ್ವಕ್ಕೆ ಅದನ್ನ ಎಲ್ಲರೂ ಅನುಸರಿಸ್ಲಿ ಅಂತ ಹೇಳಿದ್ರೆ ಏನಾಯ್ತು, ಒಂದು ಗುಂಪು ರಚನೆ ಆಯ್ತು. ಅದಕ್ಕೆ ಯಾವಾಗ ಹೆಸರು ಕೊಟ್ಟು ಅಲ್ಲಿ ಸೀಮಿತತೆ ಪ್ರಾಪ್ತ. ಅದನ್ನ ನಾನೇನ್ ಫಾಲೋ ಮಾಡ್ಬೇಕು ಅಂತ ಇನ್ನೊಂದು ಉಟ್ಕೋ. ಹೀಗಾಗಿ ಇವರುಗಳ ನಡುವೆ ಈ ಒಂದು ಕಾನ್ಫ್ಲಿಕ್ಟ್ ಶುರುವಾಯ್ತು. ಇದಕ್ಕೆ ನಮ್ಮ ಶರಣರು ಏನಂತ ಪರಿಹಾರಗಳನ್ನ ಕೊಡ್ತಾ ಹೋಗ್ತಾರೆ, ಯಾವ ರೀತಿಯ ಪರಿಹಾರಗಳನ್ನ ನಮ್ಮ ಶರಣರು ಇಲ್ಲಿ ಕೊಡ್ತಾ ಹೋಗ್ತಾರೆ ಅಂದ್ರೆ, ನಮ್ಮ ಶರಣರು ಬರೋದಕ್ಕೂ ಪೂರ್ವದಲ್ಲಿ ಬುದ್ಧ ಬಂದೋದ್ರು ಈ ನಾಡಿನಲ್ಲಿ, ಆಮೇಲೆ ಬಸವಣ್ಣನವರು ಬಂದ್ರು. ಇತ್ತೀಚಿನ ದಿನಮಾನಗಳಲ್ಲಿ ಕುವೆಂಪುರವರು, GS ಶಿವರುದ್ರಪ್ಪನಂತ ಸಾಹಿತಿಗಳು, ಮೇರು ಸಾಹಿತಿಗಳು ಬಂದ್ರು. ಅವರೆಲ್ಲ ಏನ್ ಹೇಳಿದ್ರು, ಈ ಸೃಷ್ಟಿಯಲ್ಲಿ ಯಾಕೆ ಇಷ್ಟು ಗಲಾಟೆ ಮಾಡ್ಕೋತೀರ? ಕುವೆಂಪುರವರು ಹೇಳ್ತಾರೆ, 100 ದೇವರನ್ನೆಲ್ಲ ನೂಕಾಚೆ ದೂರ. ಇಡೀ ಸೃಷ್ಟಿಯ ಸಮಸ್ಯೆಗೆ ಇಲ್ಲಿ ಕಾನ್ಫ್ಲಿಕ್ಟ್ಗೆ ಇದೆ, ಈ ಜಗಳಕ್ಕೆಲ್ಲ ಕಾರಣ ಆಗಿರುವುದು ಯಾವುದು ಅಂದ್ರೆ 100 ದೇವರು. ಇವನ್ನೆಲ್ಲ ತಳ್ಳಿಬಿಡಿ ಆಚೆಗೆ. ಯಾಕೆಂದ್ರೆ ನಮ್ಮ ನಡುವೆ ಬೇಲಿಯನ್ನ ಕಟ್ಟಿರುವುದು, ಗೋಡೆಯನ್ನ ಹಾಕಿರುವುದು ಈ ದೇವರು ಎನ್ನುವಂತ ಒಂದು ವಿಚಾರ. ಇದಿಲ್ಲ ಅಂದ್ರೆ ನಾವು ಸ್ವಚ್ಛಂದವಾಗಿ ಯಾವುದೇ ರೀತಿಯ ಒಂದು ಸಮಸ್ಯೆಗಳಿಲ್ಲದೆ, ಬಡಿದಾಟಗಳಿಲ್ಲದೆ ಅಣ್ಣ ತಮ್ಮರಾಗಿ, ಅಕ್ಕ ತಂಗಿಯರಾಗಿ ನಾವು ವಿಶ್ವ ಭ್ರಾತೃತ್ವವನ್ನ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಇದಕ್ಕೆ ಅಡ್ಡಗೋಡೆಯಾಗಿ ನಿಂತಿರುವುದೇ ಧರ್ಮ ಮತ್ತೆ ದೇವರುಗಳು. ಈ ವಿಚಾರವಾಗಿ ಅದಕ್ಕೆ ಕುವೆಂಪುರವರು 100 ದೇವರನ್ನೆಲ್ಲ ನೂಕಾಚೆ ದೂರ, ಯಾವುದನ್ನು ಬಿಟ್ಟು. ಆದ್ರೆ ನಿನ್ನ ಭಾವ ಯಾವ ರೀತಿ ಆಗ್ಬೇಕು ಅಂದ್ರೆ, ನಿನ್ನ ಭಾವ ನಿರ್ದಿಗಂತವಾಗಿ ಏರ್ಬೇಕು. ಏರು ನೀನು ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಮನೆಯನೆಂದು ಮುಟ್ಟದಿರು ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗ್ಬೇಕಂತೆ ನಾವು? ನಿರ್ದಿಗಂತವಾಗಿ ವಿಶ್ವ ವಿಶಾಲವಾಗಬೇಕು ನಮ್ಮ ಭಾವ ಅಂತ. ಆ ವಿಶ್ವ ವಿಶಾಲತೆಯನ್ನ ನಾವು ಅಳವಡಿಸಿಕೊಳ್ಳುವುದು ನಿಜವಾದ ಧರ್ಮ. ಆ ಧರ್ಮಕ್ಕೆ ಹೆಸರಿಲ್ಲ, ಯಾವ ಧರ್ಮವೂ ಅಲ್ಲ, ಅದು ವಿಶ್ವ ಧರ್ಮ ಅಷ್ಟೇ. ಇದನ್ನ ಪ್ರತಿಯೊಬ್ರು ಅಳವಡಿಕೆಗೆ ತರಬೇಕಲ್ಲ, ಯಾವ ರೀತಿ ತರುವುದು ಅನ್ನುವಂಥ. ಇದಕ್ಕೆ ಗುರು ಬಸವಣ್ಣನವರು ಬಹಳ ಸ್ಪಷ್ಟವಾಗಿ ಒಂದು ಚಿಂತನೆಯನ್ನ ಕೊಡ್ತಾರೆ. ವೈಚಾರಿಕ, ವೈಜ್ಞಾನಿಕ ಮತ್ತೆ ಅಳವಡಿಸಿಕೊಳ್ಳಲು ಯೋಗ್ಯವಾದಂತ ವಿಚಾರಗಳನ್ನು ಕೊಡ್ತಾರೆ. ವಿಶ್ವ ಭ್ರಾತೃತ್ವವನ್ನ ಇಲ್ಲಿ ನಿರ್ಮಾಣ ಮಾಡ್ತಾರೆ. ವಿಶ್ವ ಭ್ರಾತೃತ್ವ, ಯಾರೂ ಕೂಡ ಇಲ್ಲಿ ಮೇಲಲ್ಲ, ಯಾರೂ ಕೀಳಲ್ಲ. ಹೀಗಿರ್ಬೇಕಾದ್ರೆ ನಾವು ಭ್ರಮೆಯಿಂದ ಕಟ್ಟಿಕೊಂಡಂತ ಈ ಸಮಾಜಗಳು, ಈ ನಂಬಿಕೆಗಳು, ಭ್ರಮೆ ಯಾಕೆ ಬರುತ್ತೆ? ಮೊದಲು ನಾನು ಏನೋ ಕಲ್ಪನೆಯನ್ನ ಮಾಡ್ಕೊಳ್ತೀನಿ. ಇಲ್ಲಿ ಏನೂ ಇಲ್ಲ, ಏನೂ ಇಲ್ಲದೆ ಇರೋ ಜಾಗದಲ್ಲಿ ನಾನು ಒಂದು ಕಲ್ಪನೆಯನ್ನ ಮಾಡ್ಕೊಳ್ತೀನಿ. ಅದು ಯಾರ ಕಲ್ಪನೆ? ನನ್ನ ಕಲ್ಪನೆ. ಇಷ್ಟೆಲ್ಲ ಧರ್ಮಗಳು ಯಾಕೆ ಬಂದು? ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ, ಇನ್ನು ಎಷ್ಟು ಸಿದ್ಧಾಂತಗಳು. ದೇವರನ್ನ ನಂಬುವುದು ಆಸ್ತಿಕರು ಒಂದು ಕಡೆ, ನಾಸ್ತಿಕರು. ಯಾಕೆ ಇಷ್ಟೆಲ್ಲ? ಹಾಗಾದ್ರೆ ಇವೆಲ್ಲ ಯಾರ ಕಲ್ಪನೆಗಳು? ಇದರಲ್ಲಿ ಯಾವ್ದು ನಿಜ? ದ್ವೈತ ನಿಜನೋ, ಅದ್ವೈತ ನಿಜನೋ, ವಿಶಿಷ್ಟಾದ್ವೈತ ನಿಜನೋ? ಅದಕ್ಕೆ ಹೇಳ್ತಾರೆ, ಇವುಗಳಲ್ಲಿ ಯಾವುದೂ ನಿಜವಿಲ್ಲ. ಶರಣರ ಪ್ರಕಾರ ಇವ್ಯಾವೂ ನಿಜವಲ್ಲ. ದ್ವೈತವೂ ನಿಜವಲ್ಲ, ಅದ್ವೈತವೂ ನಿಜವಲ್ಲ, ವಿಶಿಷ್ಟಾದ್ವೈತವೂ ನಿಜವಲ್ಲ. ಅದಕ್ಕೆ ಶರಣರು ಏನ್ ಮಾಡ್ತಾರೆ, ಬಸವಣ್ಣನವರು ವಿಶೇಷವಾಗಿ, ನಾವು ಯಾಕಂದ್ರೆ ಆರಂಭಿಕ ಅವರೇ ತಾನೇ ಕೊಟ್ಟಿದ್ದಾರೆ. ಹಾಗಾಗಿ ದ್ವೈತಾದ್ವೈತವನ್ನೋದಿ ಏನ ಮಾಡುವಿರೈ, ಸ್ಪಷ್ಟವಾಗಿ ಹೇಳ್ತಾರೆ. ಈ ದ್ವೈತ ಅದ್ವೈತ ಗೊಂದಲದ ಗೂಡಿನ ಒಳಗೆ ಸಿಗಾಕೊಂಡು ಯಾಕೆ ಒದ್ದಾಡ್ತೀರಿ? ನಮ್ಮ ಶರಣರಿಗೆ ಉರಿಯ ಅರಗಾಗಿ ಕರಗದ, ನಮ್ಮ ಶರಣರಿಗೆ ಉರಿಯ ಅರಗು ಹೇಗೆ ಕರಗಿ ತಾನು ಇಲ್ದಂಗ ಆಗ್ಬಿಡುತ್ತಲ್ಲ, ಆ ರೀತಿ ಕರ್ಪೂರದ ರೀತಿಯಲ್ಲಿ ನೀನು ಸಮಾಜಕ್ಕೋಸ್ಕರ ಕರಗಬೇಕು ಅಷ್ಟೇ. ಸಮಾಜಕ್ಕೋಸ್ಕರ ಕರಗಬೇಕು, ಶರಣರಿಗೋಸ್ಕರ ಕರಗಬೇಕು, ಒಳ್ಳೆಯ ವಿಚಾರಗಳಿಗೋಸ್ಕರ ಕರಗಬೇಕು. ಅದು ಬಿಟ್ಟು ದ್ವೈತ ಅದ್ವೈತದ ಹಿಂದೆ ಬಿದ್ದು ನೀನು ಹೋದೆಯೋ, ನಿನ್ನ ಜೀವನ ವ್ಯರ್ಥ ಅಂತ ಶರಣರು ಹೇಳ್ತಾರೆ. ಇದಕ್ಕೆ ಅಲ್ಲಮ ಪ್ರಭುದೇವರ ಒಂದು ಸುಂದರವಾದಂತ ಒಂದು ವಚನ ಈಗ ಹೇಳ್ತೀನಿ. ಎಷ್ಟು ಚೆನ್ನಾಗಿದೆ ಅಂದ್ರೆ, ದೇವರ ಪರಿಕಲ್ಪನೆಯನ್ನ ಇಷ್ಟು ಒಂದು ನಿಖರವಾಗಿ, ಸ್ಪಷ್ಟವಾಗಿ ನಾವು ಕಾಣ್ಲಿಕ್ಕೆ ಬೇರೆ ಕಡೆ ಸಾಧ್ಯ ಆಗೋದಿಲ್ವೇನೋ ನಾನು ನೋಡಿರೋ ಮಟ್ಟಿಗೆ. ಆ ವಚನ ಈ ರೀತಿ ಇದೆ. ಅಯ್ಯ,
ನಿರವಯ ಶೂನ್ಯ ಲಿಂಗ ಮೂರ್ತಿಯ ನಿಲುಕಡೆ ಎಂತೆಂದಡೆ. ನಿರವಯ ಶೂನ್ಯ ಮೂರ್ತಿ, ಶೂನ್ಯ ಲಿಂಗ ಮೂರ್ತಿ. ನಿರವಯ ಅಂದ್ರೆ ಅವಯವ ಇಲ್ಲದ, ನಿರವಯ ಯಾವುದೇ ಫಿಸಿಕಲ್ ಫಾರಮ್ ಅಲ್ಲಿ ಇಲ್ಲ ಅಂಥ ಶೂನ್ಯ, ಶೂನ್ಯ ಅಂದ್ರೆ ಪೂರ್ಣ, ಪೂರ್ಣದ ಲಿಂಗ ಮೂರ್ತಿಯ ದೇವರ ಒಂದು ಸೃಷ್ಟಿ ಇರುವೆ. ಅದು ಯಾವ ರೀತಿ ಇದೆ ದೇವರು ಅಂತ ನಾವು ಏನ್ ಅಂದ್ಕೊಂಡಿದ್ದೀವಿ, ಆ ಸ್ವರೂಪದ ಅದರ ಸ್ವರೂಪ ಯಾವ ರೀತಿ ಇದೆ ಅಂತ ಹೇಳ್ತಾ ಹೋಗ್ತಾರೆ ನೋಡಿ. ಸಾಕಾರನಲ್ಲ ನಿರಾಕಾರ. ಕೆಲವರು ಸಾಕಾರ ರೂಪದಲ್ಲಿ ಸಾಕಾರ ದೇವರು ಅಂದ್ಬಿಟ್ಟು ಪೂಜೆ ಮಾಡ್ತಾರೆ, ನಿರಾಕಾರ ಅಂತೇಳಿ ಕೆಲವರು ಹೇಳ್ತಾರೆ. ಆದ್ರೆ ಇವರು ಹೇಳ್ತಾರೆ ಸಾಕಾರನಲ್ಲ ನಿರಾಕಾರನು. ದೇವರು ಸಾಕಾರನೂ ಅಲ್ಲ ನಿರಾಕಾರನೂ ಅಲ್ಲ, ಎರಡನ್ನೂ ಒಪ್ಪೋದಿಲ್ಲ ನಮ್ಮ ಶೇ. ಮುಂದೆ ಹೇಳ್ತಾರೆ ಆದಿಯಲ್ಲ ಅನಾದಿಯಲ್ಲ ನೋಡ. ಆದಿಯಿಂದ ಬಂತು ಅಂತ ಹೇಳ್ತಾರೆ. ಆದಿ ಅಂತಂದ್ರೆ ಮೂಲ, ಮೊದಲಿರುವಂಥದ್ದು. ಅನಾದಿ ಅಂದ್ರೆ ಮೊದಲಿಗೆ ಪ್ರಾರಂಭಕ್ಕಿಂತ ಮುಂಚೆ ಅದು ಹೆಂಗೋ ಇತ್ತು ಅಂತೇಳಿ ಕಲ್ಪನೆಗಳು. ಆದಿಯಲ್ಲ ಅನಾದಿಯಲ್ಲ. ಇಹದವನಲ್ಲ ಪರದವನಲ್ಲ ನೋಡ. ದೇವರು ಈ ಭೂಮಿ ಮೇಲೆ ಇಲ್ಲಿ ನಮ್ಮಂಗೆ ಮನುಷ್ಯರಂಗೆ ಇದ್ದಾನೆ. ಇಹದವನೂ ಅಲ್ಲ ಪರದವನೂ ಅಲ್ಲ. ಪರ ಅಂತಂದ್ರೆ ಈ ಲೋಕವನ್ನ ಬಿಟ್ಟು ಮತ್ತೆಲ್ಲೋ ಇದ್ದಾನೆ ಅಂತಂದ್ರೆ ನೋ, ಅದು ಕೂಡ ಅಲ್ಲ. ಇಹದವನಲ್ಲ ಪರದವನ, ಸುಖದವನಲ್ಲ ದುಃಖದವನಲ್ಲ. ದೇವರು ಸುಖವಾಗಿದ್ದಾನೆ ಅಂತಂದ್ರೆ ಅದು ಅಲ್ಲ, ದೇವರು ದುಃಖದಲ್ಲಿದ್ದಾನೆ ಅಂದ್ರೆ ಅದು ಅಲ್ಲ. ಅಥವಾ ದೇವರು ನನಗೆ ನಾನು ಬೇಡ್ಕೊಂಡ್ರೆ ಸುಖವನ್ನ ಕೊಡ್ತಾನೆ, ಬೇಡ್ಕೊಳ್ದೇ ಇದ್ರೆ ದುಃಖವನ್ನ ಕೊಡ್ತಾನೆ ಅಂತಂದ್ರೆ ಅದು ಇಲ್ಲ. ನಿನ್ನ ಸುಖ ದುಃಖಗಳನ್ನ ಕೇಳುವ ದೇವರು ಅಲ್ಲ, ಇಲ್ಲವೇ ಇಲ್ಲ. ಇವೆಲ್ಲ ನಿನ್ನ ಕಲ್ಪನೆಗಳು, ಭ್ರಮೆಗಳು. ಹೇಳ್ತಾರೆ ಪುಣ್ಯದವನಲ್ಲ ಪಾಪದವನಲ್ಲ. ಪುಣ್ಯ ಪಾಪ, ನೀನ್ ಪುಣ್ಯ ಮಾಡಿದ್ರೆ ಸ್ವರ್ಗ ಬರುತ್ತೆ, ಪಾಪ ಮಾಡಿದ್ರೆ ನರಕ ಬರುತ್ತೆ, ಪುನರ್ಜನ್ಮ ಬರುತ್ತೆ. ಎಲ್ಲ ಕಲ್ಪನೆಗಳು ನಾವು ಭ್ರಮಿಸಿಕೊಂಡಿರುವಂತಹದ್ದು. ಆದ್ರೆ ಪ್ರಭು ದೇವರು ಸ್ಪಷ್ಟವಾಗಿ ನಿರಾಕರಿಸ್ತಾರೆ, ಎಲ್ಲವನ್ನು ನೆಗೆಟ್ ಮಾಡ್ತಾರೆ. ಇಹದವನಲ್ಲ ಪರದವನಲ್ಲ, ಪುಣ್ಯದವನಲ್ಲ ಪಾಪದವನಲ್ಲ, ಕರ್ತೃವಲ್ಲ ಭೃತ್ಯನಲ್ಲ. ಕರ್ತೃ, ನೀನು ಮಾಡಿದ್ದಕ್ಕೆ ಹಿಂಗಾಯ್ತು ಅಂತ ಹೇಳ್ತೀವಿ ನಾವು. ಅವನೇನು ಮಾಡೋದಿಲ್ಲ. ಅವನೂ ಅಲ್ಲ, ಅದು ಅವಳೂ ಅಲ್ಲ. ಆ ಚೈತನ್ಯ ಏನಿದೆ ಅವನೂ ಅಲ್ಲ ಅವಳೂ ಅಲ್ಲ. ಅದು ಕರ್ತೃವೂ ಅಲ್ಲ ಭೃತ್ಯನೂ ಅಲ್ಲ. ಭೃತ್ಯ ಅಂದ್ರೆ ವಿನಯವಾಗಿ ನಡ್ಕೊಳ್ಳುವಂತಹದ್ದು, ಕರ್ತೃ ಅಂದ್ರೆ ಮಾಡುವಂತಹದ್ದು, ಡೂಯರ್. ಇಲ್ಲಿ ಅದು ಅಲ್ಲ ಇದು ಅಲ್ಲ. ಕಾರಣನಲ್ಲ ಕಾರ್ಯನಲ್ಲ. ಅಂದ್ರೆ ಏನು? ಇದಕ್ಕೆ ಇದು ಕಾರಣ, ಇದಕ್ಕೆ ಇದು ಕಾರ್ಯ, ಈ ಕಾರ್ಯಕ್ಕೆ ಅದು ಕಾರಣ, ಅದಕ್ಕೆ ಯಾವುದಕ್ಕೆ ಯಾವುದೂ ಇಲ್ಲ. ಕಾರಣನಲ್ಲ ಕಾರ್ಯನಲ್ಲ, ಧರ್ಮಿಯಲ್ಲ ಕರ್ಮಿಯಲ್ಲ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಧರ್ಮಿಯಲ್ಲ ಧರ್ಮಿಯಲ್ಲ, ಪೂಜ್ಯನಲ್ಲ ಪೂಜಕನಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಲೈನ್ ಇದು. ಪೂಜ್ಯನಲ್ಲ ಪೂಜಕನಲ್ಲ. ಆ ದೇವರನ್ನ ನಾನು ಪೂಜೆ ಮಾಡ್ಬೇಕು. ಪೂಜೆ ಮಾಡಿದ್ರೆ ಇಂತಿಂತ ಪೂಜೆಗೆ ಇಂತಿಂತ ಒಂದು ಫಲ ಲಭಿಸುತ್ತೆ ಅನ್ನುವಂಥ ನಮ್ಮ ಭ್ರಮಾತ್ಮಕ ಕಲ್ಪನೆಗಳು. ಅದಕ್ಕೆ ಪ್ರಭುದೇವರು ಹೇಳ್ತಾರೆ ನಿನ್ನ ಪೂಜೆಯನ್ನ ಅವನು ಸ್ವೀಕರಿಸುವುದಿಲ್ಲ. ಪೂಜ್ಯನಲ್ಲ, ಅವನು ಪೂಜ್ಯ ವಸ್ತುವೇ ಅಲ್ಲ. ತಾನು ಯಾರನ್ನು ಪೂಜೆ ಮಾಡೋದು. ಪೂಜ್ಯನಲ್ಲ ಪೂಜಕನಲ್ಲ, ಪೂಜಾ ವಸ್ತುವೂ ಅಲ್ಲ, ಪೂಜೆ ಮಾಡಿಸಿಕೊಳ್ಳುವ ವಸ್ತುವೂ ಅಲ್ಲ, ನಾವು ಬೇಡಿದ್ರು ಕೊಡುವ ವಸ್ತುವೂ ಅಲ್ಲ. ಹೇಳ್ತಾರೆ ಇಂತು ಉಭಯವಳಿದು ಬೆಳಗುವ ಸಂಗನ ಬಸವಣ್ಣನ ಹೃತ್ಕಮಲ ಮಧ್ಯದಲ್ಲಿ ನೆಲೆಸಿರ್ಪುದು ನೋಡ ಗುಹೇಶ್ವರ ಲಿಂಗವು. ಈ ಗುಹೇಶ್ವರ ಲಿಂಗ ಅನ್ನುವುದು ಯಾವ ರೀತಿ ಇದೆ ಅಂದ್ರೆ, ಈ ಉಭಯವನ್ನ ಕಳೆದು ಈ ರೀತಿ ಇದೆ ಅನ್ನೋದು ನಿರಾಕಾರ ಸಾಕಾರ. ನಿರಾಕಾರನೂ ಅಲ್ಲ ಸಾಕಾರನೂ ಅಲ್ಲ, ಈ ಉಭಯವನ್ನ ಕಳೆದು ಇದು ಉಭಯವನ್ನ ಕಳೆಯೋದು ಹೇಗೆ ಅಂತಂದ್ರೆ, ಪ್ರಭುದೇವರದ ಇನ್ನೊಂದು ವಚನ ಬಹಳ ಚೆನ್ನಾಗಿದೆ. ಈ ವಿಚಾರಗಳನ್ನ ನಾವು ತಿಳ್ಕೊಳ್ಳದೆ ಇದ್ರೆ ನಮಗೆ ದೇವರ ಸ್ಪಷ್ಟವಾದಂತ ಪರಿಕಲ್ಪನೆ ನಮಗೆ ಉಂಟಾಗೋದೇ ಇಲ್ಲ. ಪ್ರಭುದೇವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಇನ್ನೊಂದು ವಚನದಲ್ಲಿ, ಅರಿಯದ ಕಾರಣ ಕುರುಹುವಿಡುವೆನಲ್ಲದೆ ಅರಿದ ಬಳಿಕ ಇನ್ನೇನೋ. ಬಿಟ್ಟಡೆ ಸಮಯ ವಿರೋಧ, ಬಿಡದಿದ್ದರೆ ಜ್ಞಾನ ವಿರೋಧ. ಗುಹೇಶ್ವರ ಲಿಂಗವು ಉಭಯ ದಳದ ಮೇಲೆ ಇದಾನೆ ಕಾಣ ಸಿದ್ದರಾಮಯ್ಯ. ಸಿದ್ದರಾಮೇಶ್ವರರಿಗೂ ಪ್ರಭುದೇವರಿಗೂ ಒಂದು ಡಿಸ್ಕಷನ್ ನಡೀತಾ ಇದೆ, ಒಂದು ಸಂವಾದ ನಡೀತಾ ಇದೆ ದೇವರ ವಿಚಾರದಲ್ಲಿ ಕುರಿತು, ಇಷ್ಟಲಿಂಗದ ಕುರಿತು ವಿಚಾರದಲ್ಲಿ ಒಂದು ಡಿಸ್ಕಷನ್, ಸಂವಾದ ನಡೀತಾ ಇದೆ. ಆ ಸಂವಾದದಲ್ಲಿ ಸಿದ್ದರಾಮೇಶ್ವರರು ಕೇಳ್ತಾ ಇದ್ದಾರೆ, ಪ್ರಭುದೇವರೇ ನಾನೀಗಾಗಲೇ ಇಷ್ಟೆಲ್ಲಾ ಸಾಧನೆ ಮಾಡ್ಬಿಟ್ಟು
ಅಷ್ಟಾಂಗ ಯೋಗದಲ್ಲಿ ಬಲ್ಲಿದನಾಗಿ ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ, ನನಗೆ ಯಾವ ಇಷ್ಟಲಿಂಗ ನನಗೆ ಯಾಕೆ ಬೇಕು, ನೀವ್ ಯಾಕೆ ಇಷ್ಟಲಿಂಗ ಕಟ್ಕೊಂಡಿದ್ದೀವಿ? ಇನ್ನೊಂದು ವಿಚಾರ ಈ ಸಂವಾದ ಬಂದಾಗ ಪ್ರಭು ದೇವರು ಹೇಳ್ತಾರೆ, ನೋಡಪ್ಪ, ಅರಿಯದ ಕಾರಣ ಕುರುಹು ವಿಡಿವೆನಲ್ಲದೆ ಇಷ್ಟಲಿಂಗ ಅನ್ನುವುದು ಕುರುಹು. ಅರಿಯದ ಕಾರಣ, ಅಂದ್ರೆ ಅರಿವು ಬರುವ ಮುಂಚೆ ಇಷ್ಟಲಿಂಗವನ್ನ ನಾನು ಧಾರಣೆ ಮಾಡ್ಕೊಂಡಿದ್ದೀನಿ. ಅಂದ್ರೆ ಅರಿವನ್ನ ಅರಿಯುವುದಕ್ಕೆ ನಾನು ಇಷ್ಟಲಿಂಗವನ್ನ ಧಾರಣೆ ಮಾಡ್ಕೊಂಡಿದ್ದೀನಿ. ಅರಿದ ಬಳಿಕ ಇನ್ನೇನು, ನನಗೀಗ ಲಿಂಗ ಸ್ವರೂಪ ನಾನೇ ಆದ ಬಳಿಕ ಮತ್ತಿನ್ನೇನಿದೆ ಅಂತ ಹೇಳ್ತಾ ಮುಂದೆ ಹೇಳ್ತಾರೆ, ಬಿಟ್ಟರೆ ಸಮಯ ವಿರೋಧ. ಈ ಇಷ್ಟಲಿಂಗವನ್ನ ನಾನು ಅರಿವು ಉಂಟಾಯಿತು ಅಂತ ನಾನು ತೆಗೆದು ಇಟ್ಟರೆ ಇದು ಸಮಯ ವಿರೋಧ. ಸಮಯ ಅಂದ್ರೆ ಒಂದು ಸಮಾಜವನ್ನ ಕಟ್ಟಲಿಕ್ಕೆ ಗುರು ಬಸವಣ್ಣನವರು ಇದನ್ನು ಸೂತ್ರವನ್ನಾಗಿ ಬಳಸ್ಕೊಂಡಿದ್ದಾರೆ. ಈ ಸೂತ್ರವನ್ನ ನಾನು ಬಿಡ್ಲಿಕ್ಕೆ ಆಗೋದಿಲ್ಲ. ಸಮಯ ವಿರೋಧ. ಬಿಡದಿದ್ದರೆ ಜ್ಞಾನ ವಿರೋಧ. ಆದ್ರೂ ಕಟ್ಕೊಂಡಿದ್ದೀನಿ ಅಂತಂದ್ರೆ ಜ್ಞಾನ ವಿರೋಧ. ಅದಕ್ಕೆ ಈಗ ಲಿಂಗವಾದ ಬಳಿಕ ಮತ್ತೆ ಲಿಂಗವನ್ನ ಕುರುಹನ್ನ, ಅರಿವು ಉಂಟಾದ ಬಳಿಕ ಕುರುಹನ್ನ ಕಟ್ಕೊಳ್ಬೇಕು ಅನ್ನೋದು ಏನಿದೆ ಅನ್ನೋ ಪ್ರಶ್ನೆ. ಅದಕ್ಕೆ ಬಿಡದಿದ್ದರೆ ಜ್ಞಾನ ವಿರೋಧ. ಹಾಗಾಗಿ ಇಲ್ಲಿ ಈ ಉಭಯವನ್ನ ನಾನು ಕಿತ್ತೆಸೆದಿದ್ದೇನೆ. ಕಟ್ಟಿಕೊಂಡಿದ್ದೀನಿ ಅನ್ನೋ ಭಾವ ಇಲ್ಲ, ಕಟ್ಕೋಬಾರ್ದು ಅನ್ನೋ ಭಾವ ಇಲ್ಲ. ಈ ಎರಡು, ಅದಕ್ಕೆ ಹೇಳ್ತಾರೆ ಗುಹೇಶ್ವರ ಲಿಂಗವು ಉಭಯ ದಳದ ಮೇಲೆ ಇದ್ದಾನೆ. ಈ ಈ ಭಾವ ಏನಿದೆ, ಅದು ಬೇಕು, ದ್ವಂದ್ವ, ಅದು ಬೇಕು ಇದು ಬೇಡ. ಈ ಬೇಕು ಬೇಡಗಳ ದ್ವಂದ್ವಗಳ ನಡುವೆ ನಮ್ಮ ಮನುಷ್ಯನ ಜೀವನ ಜರ್ಜರಿತವಾಗಿ ಹೋಗ್ತದೆ. ಅದಕ್ಕೆ ಪ್ರಭುದೇವರು ಹೇಳ್ತಾರೆ, ನಿರ್ಣಯವನ್ನರಿಯದ ಮನವೇ ತುಗುಡವನ ಆಹಾರಗೊಂಡೇ. ನಿರ್ಣಯ, ಸರಿಯಾದ ನಿರ್ಣಯ ಮಾಡ್ಲಿಕ್ಕೆ ಆಗದೆ ದುಗುಡವೇ ಆಹಾರವಾಗಿ ಜೀವನ ಜರ್ಜರಿತವಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಶರಣರು ಈ ಎಲ್ಲ ವಿಚಾರಗಳಿಗೆ ಒಂದು ಸ್ಪಷ್ಟವಾದ ಪರಿಕಲ್ಪನೆ. ಆಗ್ಲೇ ಹೇಳ್ತಾ ಇದ್ದೆ, ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ಇವೆಲ್ಲ ಯಾಕೆ ಉತ್ಪತ್ತಿ ಆದವು? ಇವೇ ನಮ್ಮ ಒಂದು ಚಿಂತನೆಗೆ, ಘರ್ಷಣೆಗೆ ಕಾರಣವಾಗಿರುವುದಲ್ವ? ಮನುಷ್ಯರ ನಡುವೆ ಘರ್ಷಣೆಗೆ ಕಾರಣ ಈ ಚಿಂತನೆಗಳು. ಈ ಚಿಂತನೆಗಳು ಹೆಂಗೆ ಬಂದವು? ಯಾಕೆ ಯುನೀಕ್ ಆಗಿ ಒಂದೇ ಚಿಂತನೆಗಳಿಲ್ಲ, ಒಂದೇ ಚಿಂತನೆ ಇಲ್ಲ? ಯಾರು ಒಬ್ರು ದ್ವೈತ ಅಂತ ಹೇಳಿದ್ರೆ ಇನ್ನೊಬ್ರು ಒಪ್ಕೊಳ್ಳಿಲ್ಲ, ಅದ್ವೈತ ಅಂತ ಇನ್ನೊಬ್ರು ಪ್ರತಿಪಾದನೆ ಮಾಡಿದ್ರು. ಕಾರಣ ಏನು? ಅದು ಅವರ ಅವರು ಏರಿದ ಸಾಧನೆಯ ಹಂತ. ಯಾವ್ಯಾವ ಸಾಧಕರು ಯಾವ್ಯಾವ ಹಂತದಲ್ಲಿ ಅದನ್ನ ಗ್ರಹಿಸಿದ್ರೋ, ಸತ್ಯವನ್ನ ಗ್ರಹಿಸುವ ದಾರಿಯಲ್ಲಿ ಸಾಗ್ತಾ ಯಾರ್ಯಾರು ಎಲ್ಲೆಲ್ಲಿ ನಿಂತ್ಕೊಂಡ್ರೋ ಆ ನಿಲುವುಗಡೆಯ ವಿಚಾರಗಳನ್ನು ಕೊಡ್ತಾ ಹೋದ್ರು. ಒಬ್ರು ದ್ವೈತ ಅಂದ್ರೆ ಇನ್ನೊಬ್ರು ದ್ವೈತ. ಇವ್ಯಾವೂ ಕೂಡ ಸತ್ಯ ಅಲ್ಲ ಅಂತ ಶರಣರು ಹೇಳಿದ್ರು. ಮತ್ತೆ ಯಾವುದು ಸತ್ಯ? ಇವೆರಡನ್ನ ಮೀರಿದ್ದು ಸತ್ಯ. ಈ ದ್ವಂದ್ವದ ನಿಲುಗಡೆಯೇ, ದ್ವಂದ್ವದಲ್ಲಿ ಸಿಗಾಕೋಬೇಡಿ, ದ್ವಂದ್ವವನ್ನ ಮೀರಿ ಆಚೆಗೆ ಹೋಗೋದೇ ಸತ್ಯ ಅಂತ ಹೇಳ್ತಾರೆ. ಆ ನೆಲೆಯಲ್ಲಿ ಬಂದ ಇಲ್ಲಿ ಶರಣರು ಏನ್ ಮಾಡಿದ್ರು, ಗುರು ಬಸವಣ್ಣನವರು ಏನ್ ಮಾಡಿದ್ರು ಅಂದ್ರೆ ಲಿಂಗ ತತ್ವವನ್ನ ಕೊಟ್ಟರು. ಏನು ಲಿಂಗ ತತ್ವ ಅಂದ್ರೆ? ಇಡೀ ಸೃಷ್ಟಿಯಲ್ಲಿ ವ್ಯಾಪಕವಾಗಿ ಹರಡಿರುವಂತಹದ್ದು ಅಥವಾ ಎಲ್ಲ ಕಡೆ ಇರುವಂತಹದ್ದು ಲಿಂಗ ಚೈತನ್ಯ. ಅದು ಇಲ್ಲದಿರುವ ಜಾಗ ಇಲ್ಲ, ಹಾಗಂತ ಎಲ್ಲಾ ಜಾಗವೂ ಲಿಂಗವಲ್ಲ. ಆ ತರದ ವಚನಗಳು ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಎಲ್ಲಾ ಕಡೆ ಇದೆ ದೇವರು ಅನ್ನುವ ಚೈತನ್ಯ, ಆದ್ರೆ ಎಲ್ಲವೂ ದೇವರ. ಎಲ್ಲ ಜೀವಿಗಳಲ್ಲೂ ದೇವರ ಚೈತನ್ಯ ಇದೆ ಎಂದ ಮಾತ್ರಕ್ಕೆ ಎಲ್ಲಾ ಜೀವಿಗಳು ದೇವರಲ್ಲ. ಈ ರೀತಿಯಾದ ಚಿಂತನೆಗಳು ಬಹಳ ಸರಳವಾಗಿ, ಬಹಳ ಚೆನ್ನಾಗಿ, ಸ್ಪಷ್ಟವಾಗಿ ಕೊಡ್ತಾ ಹೋಗ್ತಾರೆ ನಮ್ಮ ಶರಣರು. ಮುಂದೆ ಹೇಳ್ತಾರೆ, ಅದನ್ನ ಇಷ್ಟಲಿಂಗ ತತ್ವವನ್ನಾಗಿ ಕೊಡ್ತಾರೆ. ಇಷ್ಟಲಿಂಗ ತತ್ವ ನಾವು ಬಹಳ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಇದಕ್ಕೆ ಪರಿಹಾರ ಏನು ಅಂತ ಈಗ ನಾವು ಸಮಸ್ಯೆಗಳನ್ನ ನೋಡಿದ್ವಿ. ಸಾಮಾಜಿಕ ವಿಘಟನೆ ಯಾಕೆ ಉಂಟಾಯಿತು ಅಂತೇಳಿ. ಸಾಮಾಜಿಕ ವಿಘಟನೆಗೆ ಕಾರಣ ಏನು ಅಂತಂದ್ರೆ ಈ ದೇವರು ಮತ್ತೆ ದೇವರಿನ ಸುತ್ತ ಅಂಟಿಕೊಂಡಂತ ಧರ್ಮದ ಆಚಾರಗಳೇ, ಧರ್ಮದ ಹೆಸರು ಮತ್ತೆ ಧರ್ಮದ ಆಚಾರಗಳು ಇವೇ ವಿಘಟನೆಗೆ ಕಾರಣ ಆದವು. ಇದಕ್ಕೆ ಪರಿಹಾರ ಏನು? ಇದಕ್ಕೆ ಪರಿಹಾರ ಲಿಂಗತತ್ವ. ಏನ್ ಹಾಗಂದ್ರೆ ಕುವೆಂಪುರವರು ಹೇಳ್ತಾರಂದ್ರೆ, ಈ ಪ್ರಪಂಚದಲ್ಲಿ ಎಷ್ಟು ಸಂಖ್ಯೆಯ ಜನರಿದ್ದಾರೋ ಅಷ್ಟೇ ಸಂಖ್ಯೆಯ ಧರ್ಮಗಳು ಕೂಡ. ಒಂದು ಧರ್ಮ ಅಲ್ಲ, ಒಂದು ಪುಸ್ತಕ ಈ ನಮ್ಮ ಜೀವನವನ್ನು ನಿರ್ಧರಿಸಬಾರದು. ಯಾವುದೇ ಒಂದು ಪುಸ್ತಕ, ಧರ್ಮದ ಪುಸ್ತಕ ನಿನ್ನ ಜೀವನ ಈ ರೀತಿ ಇರಬೇಕು ಅಂತ ನಿರ್ಧರಿಸಬಾರದು. ಇದು ನಿನ್ನ ದೇವರು ಅಂತ ನಿರ್ಧರಿಸಬಾರದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಕುವೆಂಪು ಅಂದ್ರೆ, ಎಷ್ಟು ಸಂಖ್ಯೆಯ ಜನರಿದ್ದಾರೋ ಈ ಸೃಷ್ಟಿಯಲ್ಲಿ ಅಷ್ಟೇ ಸಂಖ್ಯೆಯ ದೇವರುಗಳಲ್ಲ, ಅಷ್ಟೇ ಸಂಖ್ಯೆಯ ಧರ್ಮಗಳು.
ಯಾಕೆ ಅಂದ್ರೆ ನನ್ನ ಧರ್ಮ ಬೇರೆ, ನನ್ನ ಎದುರಿಗಿರುವ ನನ್ನ ಮಗನ ಅಥವಾ ನಮ್ಮ ಮನೆಯಲ್ಲೇ ಇರುವಂತ ನನ್ನ ಮಗನ ಧರ್ಮ. ಧರ್ಮ ಅಂತಂದ್ರೆ ಏನು? ನನ್ನ ಗುಣನಡತೆ. ಧರ್ಮ ಅಂತಂದ್ರೆ ಒಂದು ವಿಶೇಷ ಅರ್ಥದಲ್ಲಿ ಏನು ಅಂದ್ರೆ, ನಾವು ಇನ್ನು ಎದುರಿಗಿರುವಂತ ವ್ಯಕ್ತಿಯ ಜೊತೆ, ಸಮಾಜದ ಜೊತೆ ಯಾವ ರೀತಿ ನಡೆದುಕೊಳ್ತೀವಿ, ಅದು ಧರ್ಮ ಅಂತ ಕಳಿಸ್ಕೊಡುತ್ತೆ. ನಾನು ಎದ್ದು ಬೆಳಿಗ್ಗೆ 3 ಗಂಟೆಗೆ ಎದ್ದು 2 ಗಂಟೆಗೆ ಎದ್ದು ಪೂಜೆ ಮಾಡೋದು ಧರ್ಮ ಅಲ್ಲ. ಅದಕ್ಕೆ ಎಡೆ ಹಿಡಿಯೋದು ಧರ್ಮ ಅಲ್ಲ. ಊದುಗಡ್ಡಿ ಬೆಳಗೋದು ಧರ್ಮ ಅಲ್ಲ. ಧರ್ಮ ಅಂದ್ರೆ ನಾನು ಸಮಾಜದ ಜೊತೆ, ಪ್ರತಿಯೊಬ್ಬ ಮನುಷ್ಯ ಸಮಾಜದ ಜೊತೆ ಯಾವ ರೀತಿ ನಡೆದುಕೊಳ್ತಾನೆ, ಅದು ಧರ್ಮ. ಆ ಧರ್ಮವೇ ಅವನ ಕಲ್ಚರ್ ಕೂಡ. ಯಾಕೆಂದ್ರೆ ನಾವು ಹಲವಾರು ಬಾರಿ ನಾವು ಹೇಳ್ತಾ ಹೋಗ್ತೀವಿ, ನಮ್ಮದು ಇಂಥ ಸಿರಿವಂತವ ಏನು ಬಹಳ ಶ್ರೀಮಂತಿಕೆ ಉಳ್ಳಂತ ಒಂದು ಸಂಪ್ರದಾಯ, ಕಲ್ಚರ್ ಅಂತ ಹೇಳ್ತಾ ಹೋಗ್ತೀವಿ. ಈ ಕಲ್ಚರ್ ಅನ್ನೋದನ್ನ ನಾವು ಯಾವ ರೀತಿ ಅಪಾರ್ಥ ಮಾಡ್ಕೊಂಡಿದ್ದೀವಿ ಅಂದ್ರೆ, ನಾವು ಉಡುವ ಬಟ್ಟೆ, ನಾವು ಏನೋ ಮಾಡ್ಕೊಳ್ಳೋ ಡ್ರೆಸ್ಸಿಂಗ್ ಸ್ಟೈಲ್ ಅಥವಾ ಇನ್ನೇನೋ ಒಂದಿದು, ಅಥವಾ ಡ್ಯಾನ್ಸ್ಗಳು, ಹಾಡುಗಳು, ಭಕ್ತಿ ಗೀತೆಗಳು, ಇವುಗಳನ್ನ ನಮ್ಮ ಅದು ಕಲ್ಚರ್ ಅಂತ ಹೇಳಿ ಅಂದ್ಕೊ. ಆದ್ರೆ ಕಲ್ಚರ್ ಹೆಂಗ್ ಬರುತ್ತೆ ಅಂತ ಬರಬೇಕು ಅಂತಂದ್ರೆ, ನಾವು ಎದುರಿಗಿನ ಸಮಾಜದೊಟ್ಟಿಗೆ, ಎದುರಿಗಿನ ವ್ಯಕ್ತಿಯ ಒಟ್ಟಿಗೆ ಯಾವ ರೀತಿ ನಡೆದುಕೊಳ್ತೇವಲ್ಲ, ಅದು ಕಲ್ಚರ್. ನಮ್ಮ ನಡೆನುಡಿಯನ್ನ ತೋರಿಸುವಂತ ಅದೇ ಧರ್ಮ. ಅದನ್ನ ಹೇಳ್ತಾರೆ ಕುವೆಂಪುರವರು, ಎಷ್ಟು ಸಂಖ್ಯೆಯ ಜನರಿದ್ದಾರೋ ಅಷ್ಟೇ ಸಂಖ್ಯೆಯ ಧರ್ಮಗಳಿರಬೇಕು. ನನ್ನ ಧರ್ಮ ಬೇರೆ, ನನ್ನ ಮಗನ ಧರ್ಮ ಬೇರೆ, ನನ್ನ ಮಕ್ಕಳ ಧರ್ಮ, ನನ್ನ ತಂದೆ ತಾಯಿಯರ ಧರ್ಮ. ಅವರ ಗುಣನಡತೆಗಳು ಸ್ವಲ್ಪವಾದ್ರೂ ಭಿನ್ನವಾಗಿದೆ. ಎಲ್ಲರದ್ದು ಕೂಡ, ನಾವು ಲಿಂಗಾಯತರಾಗಿದ್ದೀವಿ, ಲಿಂಗಾಯತರು ಎಲ್ಲರೂ ಒಂದೇ ತರ ಇದೆ. ನಮ್ಮ ಭಾವಗಳು ಬೇರೆ. ಹಾಗಾಗಿ ಪ್ರತಿಯೊಬ್ಬನ ಧರ್ಮ ಕೂಡ ಬೇರೆ. ಅದನ್ನ ಕುವೆಂಪುರವರು ಬಹಳ ಚೆನ್ನಾಗಿ, ಈ ರೀತಿಯಾದ ಎಲ್ಲರದ್ದು ಬೇರೆ ಬೇರೆ ಧರ್ಮನೇ ಇದ್ದಾಗ ಯಾರ ಬಗ್ಗೆ ಯಾರು ಒಡನಾಟ ಇಲ್ಲ, ಯಾರಿಗೂ ಕೂಡ ಮನಸ್ತಾಪ ಇಲ್ಲ, ನಂದೇ ಶ್ರೇಷ್ಠ ಅನ್ನೋ ಭಾವ ಇಲ್ಲ, ಎಲ್ಲರದ್ದು ಶ್ರೇಷ್ಠ. ಯಾಕೆ ಸುಮ್ಮನೆ ಬಡಿದಾಟ, ಹೊಡೆದಾಟ? ಅದಕ್ಕೆ ಶರಣರು ಏನ್ ಮಾಡ್ತಾರೆ, ಗುರು ಬಸವಣ್ಣನ ವಿಶೇಷವಾಗಿ ಇಷ್ಟಲಿಂಗ ತತ್ವವನ್ನು, ಈ ಇಷ್ಟಲಿಂಗವನ್ನ ನಾವು ಅರಿಬೇಕಾದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಬಹಳ ಒಂದು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಇಷ್ಟಲಿಂಗವನ್ನ ಕೆಲವರು ವ್ಯಾಖ್ಯಾನಿಸ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಗುಡಿಗೆ ಎಲ್ರೂ ಹೋಗ್ಲಿಕ್ಕೆ ಆಗೋದಿಲ್ಲ, ಎಲ್ಲರಿಗೂ ಗುಡಿಗೆ ಪ್ರವೇಶ ಇಲ್ಲ, ಅದು ಒಂದು ಕಡೆ ಇರುವಂತ ಒಂದು ಲ್ಯಾಂಡ್ಲೈನ್ ಫೋನ್ ಇದ್ದಂಗೆ, ಅದಕ್ಕೆ ಎಲ್ಲಾ ಕಡೆ ಇಟ್ಕೊಂಡು ಓಡಾಡ್ಲಿ ಅಂದ್ಬಿಟ್ಟು ಬಸವಣ್ಣನವರು ಇಷ್ಟಲಿಂಗವನ್ನ ಕೊಟ್ರು. ಇಟ್ ಈಸ್ ದಿ ಮಿನಿಯೇಚರ್ ಆಫ್ ಗುಡಿಯ ಇಷ್ಟಲಿಂಗ ಅನ್ನುವ ಒಂದು ಕಲ್ಪನೆಯನ್ನ ಹೇಳ್ತಾರೆ. ಇದು ಅಲ್ಲ. ಇದು ಇಷ್ಟಲಿಂಗ ಗುಡಿಯ ಲಿಂಗದ, ಗುಡಿಯ ಮೂರ್ತಿಯ ಒಂದು ಮಿನಿಯೇಚರ್ ಅಥವಾ ಮೊಬೈಲ್ ಫೋನ್ ಇದ್ದಂಗೆ ಅಲ್ಲ. ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಹೋಗಿ ಪೂಜೆ ಮಾಡುವಂತ ವಸ್ತು, ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ ಅಂತ. ಹಾಗಂತ ನಾವೇನಾದ್ರೂ ಅಂದ್ಕೊಂಡ್ರೆ ನಾವು ಇಷ್ಟಲಿಂಗದ ಪರಿಕಲ್ಪನೆಯನ್ನೇ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಯಾಕೆಂದ್ರೆ ಶರಣರು ಇಲ್ಲಿ ಆರಂಭದಲ್ಲಿ ದ್ವೈತ ಭಾವವನ್ನ ಹೇಳ್ತಾ ಹೋಗ್ತಾರೆ, ಆದ್ರೆ ಅದು ನಿಲುಕಡೆ ಆಗೋದೇ ಇಲ್ಲ. ಅಂದ್ರೆ ಅದು ತಾನು ಸಮರಸವಾಗುವುದು, ಲಿಂಗದೊಡನೆ ಸಮರಸವಾಗುವುದು. ಅಂದ್ರೆ ಇದು ಇಷ್ಟಲಿಂಗ ಏನಾಗಿರುತ್ತೆ, ದೇಹದ ಮೇಲೆ ಗುರು ಅದನ್ನ ಅನುಗ್ರಹಿಸಿ ಕೊಡ್ತಾನೆ ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ನಿನ್ನ ದೇಹವೇ ಇಷ್ಟಲಿಂಗವಾಗುತ್ತೆ. ದೇಹವೇ ಇಷ್ಟಲಿಂಗ. ಸ್ಥೂಲ ದೇಹ ಏನು ಹೊರಗಡೆ ಕಾಣ್ತಾ ಇದೆ ಆಕೃತಿ, ಈ ಆಕೃತಿಯ ದೇಹವೇ ಇಷ್ಟಲಿಂಗ. ಇದರ ಒಳಗಡೆ ಚೈತನ್ಯಾತ್ಮಕವಾದಂತ ಪ್ರಾಣ ಇದೆ. ಈ ದೇಹದ ಒಳಗಡೆ ಚೈತನ್ಯಾತ್ಮಕವಾದಂತ ಪ್ರಾಣ ಇದೆ. ಆ ಪ್ರಾಣಲಿಂಗ, ಅದು ಲಿಂಗ. ಅದಕ್ಕೆ ಅದು ಪ್ರಾಣಲಿಂಗ. ಯಾವಾಗ ಆ ಪ್ರಾಣ ಎಲ್ಲರಲ್ಲೂ ಇರುತ್ತೆ, ಆದ್ರೆ ಯಾಕೆ ಎಲ್ಲ ಪ್ರಾಣವೂ ಲಿಂಗ ಆಗಿರೋದು, ಎಲ್ಲ ದೇಹವೂ ಕೂಡ ಇಷ್ಟಲಿಂಗ ಆಗಿದೆ. ಇಷ್ಟಲಿಂಗದ ಸ್ವರೂಪ ಆಗಬೇಕು ಅಂತಂದ್ರೆ ಅದಕ್ಕೆ ಕೆಲವಾರು ಗುಣನಡತೆಗಳನ್ನ ಗುರು ಬಸವಣ್ಣನವರು ಕೊಟ್ಟಿದ್ದಾರೆ. ನಾವು ಯಾವ ರೀತಿ ನಡ್ಕೋಬೇಕು, ನಮ್ಮ ನಡೆನುಡಿಗಳು ಎಷ್ಟು ಒಂದು ಪಾರದರ್ಶಕವಾಗಿರ್ಬೇಕು ಅನ್ನುವಂಥ ವಿಚಾರಗಳನ್ನ ಹೇಳ್ತಾ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಹೇಳ್ತಾ ಹೋಗ್ತಾರೆ. 7 ಸೂತ್ರಗಳನ್ನು ಕೊಡ್ತಾರೆ. ಇನ್ನು ಹಲವಾರು ರೀತಿಯ ನಡವಳಿಕೆಯನ್ನ ಹೇಳ್ತಾ ಹೋಗ್ತಾರೆ. ಈ ರೀತಿಯಾಗಿ ನಡೆದುಕೊಂಡಿದ್ದೇ ಆದ್ರೆ ನಿನ್ನ ದೇಹವೇ ಇಷ್ಟಲಿಂಗ, ನಿನ್ನ ದೇಹವೇ ಇಷ್ಟಲಿಂಗ. ದೇಹ ಇಷ್ಟಲಿಂಗ ಆದ ಮೇಲೆ ಒಳಗಿನ ಪ್ರಾಣ ಚೈತನ್ಯವೂ ಕೂಡ
ಲಿಂಗ, ಅದು ಪ್ರಾಣಲಿಂಗ. ಈ ಇಷ್ಟಲಿಂಗ ಮತ್ತೆ ಪ್ರಾಣಲಿಂಗ ಎರಡು ಆದ ಮೇಲೆ ಒಂದೇ ಬರುವುದಿದ್ರೆ ಭಾವಲಿಂಗ, ನಾನು ಭಾವಿಸುವುದು, ಆ ಭಾವವೂ ಕೂಡ ಲಿಂಗ ಆಗಬೇಕು ಅನ್ನುವಂಥದ್ದು. ಹೀಗೆ ಸ್ಥೂಲ, ಸೂಕ್ಷ್ಮ, ಕಾರಣತನುಗಳು ಅಂತ ಮೂರು ದೇಹಗಳನ್ನ ಹೇಳ್ತಾರಲ್ಲ, ಈ ಮೂರೂ ಕೂಡ ದೈವೀ ಸ್ವರೂಪವಾಗಬೇಕು. ಇದು ಇಷ್ಟಲಿಂಗದ ಪರಿಕಲ್ಪನೆ. ದೇಹವೇ ದೇವಾಲಯವಾಗುವಂತ ಪರಿಕಲ್ಪನೆ. ಆದರೆ ಕೆಲವರು ಹೇಳುವ ಪ್ರಕಾರ ಗುಡಿಯ ಲಿಂಗದ ಮಿನಿಯೇಚರ್ ಈ ಇಷ್ಟಲಿಂಗ ಅಂದ್ರೆ, ಇಷ್ಟಲಿಂಗ ಹೊರಗಿನ ವಸ್ತುವಾಯ್ತು ನನಗೆ, ಅದು ನನ್ನ ಒಳಗಿನ ವಸ್ತುವಾಗೋದಿಲ್ಲ. ಅದು ನನ್ನ ಬೇಡಿಕೆಗಳನ್ನ ಪೂರೈಸುವ ಒಂದು ಸಾಧನ. ನಾನು ಅದನ್ನ ಬೇಡ್ಕೊಳ್ತಾ ಹೋಗ್ತೀನಿ ಪೂಜೆ ಮಾಡ್ಕೊಂಡು, ದೇವರೇ ನನಗೆ ಅದು ಬೇಕು, ಇದು ಬೇಕು, ಇದನ್ನ ಕೊಡು ಅಂತೇಳಿ ಯಾವ್ದೋ ಒಂದು ಹೆಸರು ಕೊಟ್ಬಿಡ್ತೀನಿ. ಆ ಹೆಸರಿಂದ ದೇವರನ್ನ ಕರಿತಾ ಹೋಗ್ತೀನಿ. ಆಗ ಅದು ನನಗೆ, ನಾನು ಪೂಜೆ ಮಾಡ್ಕೊಳ್ಳೋದು ಅದನ್ನ ಕೇಳ್ತಾ ಹೋಗೋದು, ಅದು ನನಗೆ ಕೊಟ್ರು ಕೊಡ್ಬೋದು, ಬಿಟ್ರು ಬಿಡ್ಬೋದು. ಈ ಪರಿಕಲ್ಪನೆ ಅಲ್ಲ, ಇಷ್ಟಲಿಂಗದ ಪರಿಕಲ್ಪನೆಯೇ ಅಲ್ಲ. ಹಾಗಾಗಿ ಇಷ್ಟಲಿಂಗದ ಪರಿಕಲ್ಪನೆ, ಅದಕ್ಕೋಸ್ಕರನೇ ಏನ್ ಮಾಡಿದ್ರು ಅಂತಂದ್ರೆ, ಒಬ್ಬೊಬ್ರು ಒಂದು ಶರಣರು ಒಂದೊಂದು ಹೆಸರನ್ನ ಕೊಡ್ತಾ ಹೋಗ್ತಾರೆ. ಬಸವಣ್ಣನವರು ಕೂಡಲ ಸಂಗಮ ದೇವ. ಮತ್ತೆ ಇಲ್ಲಿ ತಪ್ಪು ಪರಿಕಲ್ಪನೆ, ತಪ್ಪು ಕಲ್ಪನೆಗಳನ್ನ ನಾವು ಮಾಡ್ಕೊಳ್ತಾ, ಕೂಡಲ ಸಂಗಮ ದೇವದಲ್ಲಿ, ಕೂಡಲ ಸಂಗಮದಲ್ಲಿರುವ ಲಿಂಗವೇ ಬಸವಣ್ಣನವರ ದೇವರು. ಇದು ಮತ್ತೆ ಶುದ್ಧ ತಪ್ಪು. ಯಾಕೆ ಶುದ್ಧ ತಪ್ಪು ಅಂತ ಹೇಳ್ಬಹುದು ಅಂದ್ರೆ, ಇಲ್ಲಿ ಗುರು ಬಸವಣ್ಣನವರು ಈ ಕೂಡಲ ಸಂಗಮದಲ್ಲಿರುವ ಸಂಗಮನಾಥನನ್ನ ತಮ್ಮ ಕರಸ್ಥಲಕ್ಕೆ ಧರಿಸಿಕೊಳ್ಳಲಿಲ್ಲ. ವಿಶ್ವವ್ಯಾಪಿಯಾದಂತ ಅಖಂಡ ಚೈತನ್ಯದ ಕುರುಹನ್ನ ತಾವು ಧಾರಣೆ ಮಾಡಿಕೊಂಡು, ಅದರ ಸ್ವರೂಪ ನಾನಾಗಬೇಕು, ನನ್ನಲ್ಲಿ ಅಂಥ ಗುಣಗಳು ಅಳವಡಬೇಕು. ಎಂಥ ಗುಣಗಳು ಅಳವಡಬೇಕು? ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ. ಏನು ದೇವರಿಗೆ ಸೃಷ್ಟಿಕರ್ತ ಅಥವಾ ದೇವರು ಅಂತ ನಾವೇನ್ ಕರಿತೀವಿ, ಕಲ್ಪನೆ ಮಾಡ್ಕೊಳ್ತೀವಿ, ಅದರ ಗುಣಗಳನ್ನ ಹೇಳ್ತಾರೆ. ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ವಸ್ತು ಅಂತ ಹೇಳ್ತಾರೆ. ಆ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಈ ಸ್ವರೂಪ ನಾನು ಆಗಬೇಕು ಅನ್ನುವ ಒಂದು ದೃಷ್ಟಿಕೋನದಿಂದ ಇಷ್ಟಲಿಂಗವನ್ನ ಗುರು ಬಸವಣ್ಣನವರು ದೇಹದ ಮೇಲೆ ಧಾರಣೆ ಮಾಡಿಕೊಳ್ಳುವುದರಿಂದ ಅದು ಕೂಡಲ ಸಂಗಮದಲ್ಲಿರುವ ಸ್ಥಾವರ ಲಿಂಗದ ಕಲ್ಪನೆ ಅಲ್ಲ, ಅಥವಾ ಅದರ ಇಮೇಜಿನರಿ ಅದರ ಸೂಕ್ಷ್ಮ ರೂಪ ಅಥವಾ ಚಿಕ್ಕದಾದಂತ ರೂಪ ಅಲ್ಲ, ಮೊಬೈಲ್ ರೂಪ ಅಲ್ಲ. ಅದು ಸೃಷ್ಟಿಯ ಸ್ವರೂಪ, ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಅದು ಜೀವಾತ್ಮ ಪರಮಾತ್ಮನಾಗುವಂತ ಕುರುಹು, ಸಾಧನೆಯ ಕುರುಹು. ಇದನ್ನು ಧರಿಸಿಕೊಳ್ಳೋದ್ರಿಂದ ಏನು, ಇದು ಹೆಂಗೆ ಪರಿಹಾರ ಆಗುತ್ತೆ? ಈಗಿಲ್ಲಿರುವಂತದ್ದು ಪರಿಹಾರದ ಸ್ವರೂಪ ನಾವು ಮಾತಾಡ್ತಾರೆ. ಈ ಸಾಮಾಜಿಕ ವಿಘಟನೆಗೆ ಹೇಗೆ ಪರಿಹಾರವಾಗುತ್ತೆ? ಇಷ್ಟೆಲ್ಲ ವ್ಯವಹಾರಗಳಿದೆ, ಇಷ್ಟೆಲ್ಲ ಧರ್ಮಗಳಿದೆ ಸಮಾಜದಲ್ಲಿ, ಈ ವಿಶ್ವದಲ್ಲಿ. ಆಗ್ಲೇ ಹೇಳ್ದಂಗೆ ಬಡಿದಾಟ ಹೊಡೆದಾಟ ನಡೀತಾರೆ ಪ್ರತಿನಿತ್ಯ, ನೋಡ್ತಾನೆ ಇರ್ತೀವಲ್ಲ. ಇದಕ್ಕೆ ಮುಕ್ತಿಯನ್ನ ಕಾಣಿಸಬೇಕು ಅಂತಂದ್ರೆ, ಆಗ್ಲೇ ಹೇಳದಾಗೆ ಕುವೆಂಪುರವರು, ಎಷ್ಟು ಮನುಷ್ಯರಿದ್ದಾರೋ ಅಷ್ಟು ಧರ್ಮಗಳಿದ್ದು ಬಿಟ್ರೆ, ಆ ರೀತಿಯಾದ ನಂಬಿಕೆಗಳಿದ್ರೆ, ಪ್ರತಿಯೊಬ್ಬನೂ ಕೂಡ ತಾನು ತನ್ನ ದೇವರು ಇದು ಅನ್ನೋದಕ್ಕಿಂತ ತಾನು ದೇವರ ಸ್ವರೂಪ ಅಂತ ಅಂದ್ಕೋಬೇಕು. ನನ್ನ ದೇವರು ಇದು ಅಂತ ಹೇಳ್ಕೊಳ್ಳೋದಕ್ಕಿಂತ ಎಕ್ಸ್ ಈಸ್ ಮೈ ಗಾಡ್ ಯಾವ್ದೋ ಒಂದು ಅಂತ ಹೇಳಿದಾಗ, ಎಕ್ಸ್ ನನ್ನ ದೇವರು ಅಂತ ಹೇಳುವಂತವ್ರು ಕೋಟ್ಯಾಂತರ ಜನ, ವೈ ನನ್ನ ದೇವರು ಅಂತ ಹೇಳುವ ಕೋಟ್ಯಾಂತರ ಜನ ಆಗ್ಬಿಡ್ತಾರೆ. ಎಕ್ಸ್ ನಿನ್ನ ದೇವರಲ್ಲ, ಇಲ್ಲಿ ಹೇಳ್ತಾ ಇರೋದನ್ನ ನೀನೇ ದೇವರ ಸ್ವರೂಪ, ನೀನೇ ದೇವರ ಚೈತನ್ಯದ ಕಣ ಅಂತ ಅಂದಾಗ, ಪ್ರತಿಯೊಬ್ಬರು ಆ ದೇವರ ಚೈತನ್ಯದ ಕಣವೇ ಆಗಿದ್ದಾಗ ಅಲ್ಲಿ ಯೂನಿವರ್ಸಲ್ ಫ್ರಾಟರ್ನಿಟಿ, ವಿಶ್ವ ಭ್ರಾತೃತ್ವ ಉಂಟಾಗುತ್ತೆ. ಈ ಕಾರಣದಿಂದ ಇಷ್ಟಲಿಂಗದ ಪರಿಕಲ್ಪನೆಯನ್ನ ಗುರು ಬಸವಣ್ಣನವರು. ಈಗ ಯಾರ್ಯಾರು ಇಷ್ಟಲಿಂಗವನ್ನ ಧಾರಣೆ ಮಾಡ್ಕೊಳ್ಳೋರು, ಇಲ್ಲಿ ಲಿಂಗ ಸಾಹಿತ್ಯ ಅಂತ ಬರುತ್ತೆ ಒಂದು ಪದ, ಬಹಳ ಚೆನ್ನಾಗಿ ಬಳಸಿದ್ದಾರೆ ಪದವನ್ನು. ಲಿಂಗ ಸಾಹಿತ್ಯ, ಲಿಂಗ ಧಾರಣೆ ಬೇರೆ, ಲಿಂಗ ಸಾಹಿತ್ಯ ಬೇರೆ. ಲಿಂಗ ಸಾಹಿತ್ಯದಲ್ಲಿ ಏನಾಗುತ್ತೆ ಅಂದ್ರೆ, ಲಿಂಗ ಧಾರಣೆಯೂ ಸೇರ್ಕೊಳ್ಳುತ್ತೆ, ಅಲ್ಲಿ ಆಯತ ಸ್ವಾಯತ ಸನ್ನಿಹಿತ ಎಲ್ಲವೂ ಸೇರ್ಕೊಳ್ತಾರೆ ಲಿಂಗ ಸಾಹಿತ್ಯದಲ್ಲಿ. ಆಯತ ಅಂದ್ರೆ ದೇಹದ ಮೇಲೆ ಇಷ್ಟಲಿಂಗವನ್ನ, ಅದರ ಸರಿಯಾದ ಸ್ವರೂಪವನ್ನ ಅರಿತು ಧಾರಣೆ ಮಾಡಿಕೊಳ್ಳುವುದು ಲಿಂಗ ಆಯತ. ಅದರ ಮೂಲ ಸ್ವರೂಪವನ್ನ ಅರಿತು ಆಯತ ಮಾಡ್ಕೊಳ್ಳೋದು. ಅದಾದ್ಮೇಲೆ ಸ್ವಾಯತ. ಸ್ವಾಯತ ಅಂದ್ರೆ ಅದು ಪ್ರಾಣಕ್ಕೆ ಅಳವಡಬೇಕು, ಮನಸ್ಸಿಗೆ ಅಳವಡಬೇಕು, ಅದು ಸ್ವಾಯತ. ಸನ್ನಿಹಿತ ಭಾವಕ್ಕೆ ಅಳವಡಬೇಕು.
ಯಾವುದು? ಈ ದೈವಿ ಗುಣಗಳು, ದೈವಿ ಸ್ವರೂಪ ಏನ್ ಇಷ್ಟ ತನಕ ಚಿಂತನೆ ಮಾಡ್ತಾ ಇದ್ದೀವಲ್ಲ, ಈ ಎಲ್ಲ ಸ್ವರೂಪಗಳು, ಎಲ್ಲ ಗುಣಗಳು ನಮ್ಮ ಇಷ್ಟ ಪ್ರಾಣ ಭಾವಕ್ಕೆ ಅಳವಡಬೇಕು. ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣಕ್ಕೆ ಅಳವಟ್ಟಾಗ ಅದು ಇಷ್ಟ ಪ್ರಾಣ ಭಾವಲಿಂಗವಾಗ್ತದೆ. ಈ ಸ್ವರೂಪ ಇದ್ದಾಗ ಏನಾಗುತ್ತೆ ಅಂದ್ರೆ, ನಾನು ಆ ಲಿಂಗದ ಕಣವೇ, ಆ ಪರಶಿವದ ಕಣವೇ, ಸೃಷ್ಟಿಯ ಕಣವೇ. ಇನ್ನೊಬ್ಬ ಪಕ್ಕದಲ್ಲಿರುವಂತ ವ್ಯಕ್ತಿಯು ಕೂಡ, ಎದುರಿಗಿರುವಂತ ವ್ಯಕ್ತಿಯು ಕೂಡ ಅವನು ಆ ಸೃಷ್ಟಿಯ ಕಣವೇ. ಹೀಗಿದ್ದಾಗ ಎಲ್ಲರೂ ಕೂಡ ಆ ಪರಾತ್ಪರ ಚೈತನ್ಯದ ಕಣ ಭಾಗವೇ ಆಗಿರುವುದರಿಂದ ನಮ್ಮಲ್ಲಿ ಯಾವುದೇ ರೀತಿಯಾದಂತ ವೈಮನಸ್ಸೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಒಂದೇ ಚೈತನ್ಯದ ಮಕ್ಕಳು, ಸೃಷ್ಟಿಯ ಭಾಗ. ಹೀಗಿದ್ದಾಗ ಈ ಇಷ್ಟಲಿಂಗದ ಪರಿಕಲ್ಪನೆ ಏನ್ ಮಾಡ್ತಾ ಇದೆ ಅಂದ್ರೆ, ಇಡೀ ವಿಶ್ವವನ್ನ ತಬ್ಬಿಕೊಳ್ತಾ ಇದೆ, ತನ್ನ ತೆಕ್ಕೆಯಲ್ಲಿ ಬಳಸಿಕೊಳ್ತಾ ಇದೆ. ಹಾಗಾಗಿ ಇಲ್ಲಿ ಯಾವುದೇ ಧರ್ಮ, ಯಾವುದೇ ಆಚಾರ ಶ್ರೇಷ್ಠ ಕನಿಷ್ಠ ಅನ್ನುವಂತ ಭಾವ ಇದೆ. ಅದಕ್ಕೆ ಪ್ರಭುದೇವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು, ಧರ್ಮಿಯಲ್ಲ, ಕರ್ಮಿಯಲ್ಲ, ಪೂಜ್ಯನಲ್ಲ, ಪೂಜಕನಲ್ಲ, ಸಾಕಾರನಲ್ಲ, ನಿರಾಕಾರನಲ್ಲ. ಗೊಂದಲ ಮಾಡ್ಕೋಬಾರ್ದು, ಗೊಂದಲ ಮಾಡ್ಕೋಬಾರ್ದು. ನಿರ್ಣಯವನ್ನರಿಯದ ಮನವೇ ದುಗುಡವನ ಆಹಾರಗೊಂಡೇಲೆ. ಯಾಕೆ ದುಗುಡಕ್ಕೆ ಒಳಗಾಗ್ತಾ ಇದ್ದೀರಿ? ದುಗುಡಕ್ಕೆ ಆಹಾರವಾಗಿಬಿಟ್ಟು ಸಮಾಜದಲ್ಲಿ ಕ್ಷೋಭೆಯನ್ನ ಏಳಿಸ್ತಾ ಇದ್ದೀರಿ. ಹಾಗಾಗಿ ಈ ದುಗುಡ, ದುಮ್ಮಾನ, ಕ್ಷೋಭೆ ಇವು ನಮ್ಮ ಜೀವನವನ್ನ, ನಮ್ಮ ಸಮಾಜವನ್ನ ಹಾಳು ಮಾಡ್ತವೆ. ಈ ಕಾರಣದಿಂದಾಗಿ ನಾವು ನಮ್ಮ ಜೀವನವನ್ನ ಸರಿಯಾದ ರೀತಿಯಲ್ಲಿ ರೂಪಿಸ್ಕೋಬೇಕು ಅಂದ್ರೆ ಒಂದೆರಡು ವಚನ, ಏಕೆಂದ್ರೆ ಸಮಯ ಆಗ್ತಾ ಬಂತು. ಮೇಡಮ್, ಸಮಯ ಇನ್ನೆಷ್ಟಿದೆ? ಆಗ್ತಾ ಬಂತು ಅನ್ಸುತ್ತೆ. ಸರ್, ಇನ್ನೊಂದು 5-10 ನಿಮಿಷ ತಗೊಳ್ಳಿ ಸರ್. ನೋಡಿ, ಒಂದು ವಚನ. ಪಾರ್ವತಿಯು ಪರಶಿವನ ಸತಿ ಎಂಬ ಶಿವದ್ರೋಹಿಗಳು ನೀವು ಕೇಳಿರೆ, ಬೆನಕನು ಪರಶಿವನ ಮಗನೆಂಬ ಪಾತಕಿಗಳು ನೀವು ಕೇಳಿರೆ, ಸ್ವಾಮಿ ಕಾರ್ತಿಕೇಯನು ನಮ್ಮ ಹರಲಿಂಗನ ಮಗನೆಂಬ ದ್ರೋಹಿಗಳು ಕೇಳಿರೆ, ಭೈರವನು ಭಯಂಕರ ಹರನ ಮಗನೆಂಬ ಭವಹರ ಗುರುದ್ರೋಹಿಗಳು ಕೇಳಿರೆ, ಅಜಾತನು ಅಚರಿತ್ರ ನಮ್ಮ ಪವಿತ್ರ ನಮ್ಮ ಗುಹೇಶ್ವರ ಲಿಂಗಕ್ಕೆ ಪ್ರಸಾದವ ಸಲ್ಲಿಸಿದಾತ ಸರ್ವಾಚಾರಿ ಸಂಗನ ಬಸವಣ್ಣನ ಮಗನಾಗಿ ಆದಿಯ ಲಿಂಗ ಅನಾದಿಯ ಶರಣ ಗುರುವಿನ ಗುರು ಪರಮ ಗುರುವರನ ತೋರಿದನಯ್ಯ ಸಿದ್ದರಾಮಯ್ಯ ಚನ್ನಬಸವಣ್ಣ ಇಂಥ ಶಿವನನ್ನ ತೋರಿಸಿ. ಅಂದ್ರೆ ಈಗ ಈ ವಚನ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ, ಈಗ ನಾವು ಸಾಮಾನ್ಯವಾಗಿ ಪಾರ್ವತಿ ಪರಶಿವ ಅಂತ ಹೇಳ್ತೀವಿ. ಪಾರ್ವತಿ ಶಿವನ ಹರನ ಹೆಂಡತಿ, ಆದ್ರೆ ಇಲ್ಲಿ ಏನ್ ಹೇಳ್ತಾರೆ, ಪರಶಿವನ ಸತಿ. ನಮಗೆ ಈ ಕನ್ಫ್ಯೂಷನ್ಸ್ ಇದೆ. ಕನ್ಫ್ಯೂಷನ್ಸ್ ಏನಿದೆ ನಮ್ಮ ಸಮಾಜದಲ್ಲಿ ಅಂದ್ರೆ, ಪರಶಿವಕ್ಕೂ ಶಿವಕ್ಕೂ ಹರಕ್ಕೂ ಈ ಡಿಫ್ರೆನ್ಸಸ್ ಗೊತ್ತಿಲ್ಲ. ಈ ವಿಚಾರಗಳನ್ನ ಬೇಕಾದ್ರೆ ಇನ್ನೊಂದು ಚಿಂತನೆಯಲ್ಲಿ ನಾವು ಯಾವಾಗ್ಲಾದ್ರೂ ಸಮಯ ಸಿಕ್ಕಾಗ ಇಟ್ಕೊಳ್ಳೋಣ. ಹರ, ಶಿವ, ಪರಶಿವ ಇವು ಯಾವ ರೀತಿ ಡಿಫ್ರೆನ್ಸ್ ಆಗ್ತಾ ಹೋಗ್ತವೆ, ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಳುವುದರಲ್ಲಿ ಎಡವಿದೀವಿ, ವಚನಗಳಲ್ಲಿ ಉಲ್ಲೇಖ ಇದೆ. ಆ ಉಲ್ಲೇಖಗಳನ್ನ ಇನ್ನೊಂದು ಚಿಂತನೆಯಲ್ಲಿ ಯಾವಾಗ್ಲೂ ಸಮಯ ಸಿಕ್ಕಿದ್ರೆ ಮುಂದೆ ನೋಡೋಣ ಅಂತೆ. ಯಾಕೆಂದ್ರೆ ಈಗ ಸಮಯ ಆಗ್ತಾ ಇರೋದ್ರಿಂದ ನಾವು ಈ ಚಿಂತನೆಯ ಕಡೆಗೆ ಕೊನೆಗೆ ನೋಡ್ತಾ ಹೋಗೋಣ. ಇಲ್ಲಿ ಹೇಳ್ತಾರೆ, ಈ ಒಂದು ಲಿಂಗ ತತ್ವವನ್ನು ನಾವು ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ನಡುವೆ ಇರುವಂತ ಈ ಎಲ್ಲಾ ಒಂದು ಬೇಲಿಗಳು, ತಡೆಗೋಡೆಗಳು ಏನಿದೆ, ಆ ಗೋಡೆಗಳನ್ನ ಕಿತ್ತು ಹಾಕಿ ಎಲ್ಲರೂ ಲಿಂಗ ತತ್ವದ ಒಂದು ಶೇಡ್ ಅಥವಾ ಆ ಒಂದು ನೆರಳಲ್ಲಿ ನಾವೆಲ್ಲ ಒಂದಾಗಬೇಕು. ಇಡೀ ಸೃಷ್ಟಿ ಒಂದಾಗಬೇಕು. ಆಗ ಏನಾಗುತ್ತೆ ಅಂದ್ರೆ, ಎಂಥ ಸಮಾಜ ನಿರ್ಮಾಣ ಆಗುತ್ತೆ ಅಂದ್ರೆ, ಇಡೀ ಸೃಷ್ಟಿಯಲ್ಲಿ, ಇಡೀ ವಿಶ್ವದಲ್ಲಿ ಯಾವುದೇ ರೀತಿಯಾದಂತ ಅವ್ರ ಆಚರಣೆಗಳು ಯಾವ್ಯಾವುದೇ ಮಾಡ್ಕೊಳ್ತಾ ಇರ್ಲಿ, ಎಲ್ಲಾ ಮನುಷ್ಯರು ಎಲ್ಲ ಒಂದೇ ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರವರ ಆಚರಣೆಗಳು ಏನೇ ಇರಲಿ, ಆದ್ರೆ ಈ ವಿಶ್ವ ಧರ್ಮ ಅಂತ ಆಗ್ಲೇ ಹೇಳಿದ್ರು, ವಿಶ್ವ ಧರ್ಮದ ಪರಿಕಲ್ಪನೆಗಳೇನು, ಅದಕ್ಕೆ ಯಾವುದೇ ಹೆಸರಿಲ್ಲ. ಒಳ್ಳೆಯದನ್ನ ಮಾಡುವುದು, ಸಮಾಜಕ್ಕೆ ಒಳ್ಳೆಯದನ್ನ ಮಾಡುವುದು, ಅದಷ್ಟೇ ವಿಶ್ವ. ಆ ಒಳ್ಳೆಯ ಗುಣಗಳು ಯಾವುದೇ ಸ್ವರೂಪದಲ್ಲಿರ್ಬೋದು, ಯಾವುದೇ ವ್ಯಕ್ತಿ ಮಾಡಬಹುದು. ಆಗ ಅಂಥ ಗುಣಗಳನ್ನ ನಾವು ಅಳವಡಿಸಿಕೊಳ್ಳುವುದರ ಮೂಲಕ ಮಾತ್ರ ನಾವು ಈ ಎಲ್ಲ ಪರಿಧಿಗಳನ್ನ ಕಿತ್ತೆಸೆದು, ನಾವು ಕುವೆಂಪುರವರು ಹೇಳಿದ ಹಾಗೆ ಈ ಎಲ್ಲ ತಡೆಗೋಡೆಗಳನ್ನ
ಎಲ್ಲ ಬೌಂಡ್ರಿಗಳನ್ನ ದಾಟಿ ವಿಶ್ವದೆತ್ತರಕ್ಕೆ ಬೆಳೆದು ನಿಂತು ಶಾಂತಿ ಸಾಮರಸ್ಯವನ್ನ ವಿಶ್ವದ ಉದ್ದಗಲಕ್ಕೂ ಪಸರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ತತ್ವವನ್ನ ನಮ್ಮ ಶರಣರು ಲಿಂಗ ತತ್ವ ಅಂತ ಕರೆದು ಅದನ್ನ ಕೊಟ್ಟಿದ್ದಾರೆ. ಅದರ ಒಂದು ಪರಿಕಲ್ಪನೆ ಇಷ್ಟಲಿಂಗ. ಮತ್ತೆ ಅದರ ಇಷ್ಟಲಿಂಗ ಅಂತ ಬಂದಾಗ ಅದರ ಕೆಳಗಡೆನೆ ಹಲವಾರು ವಿಚಾರಗಳು ಬರ್ತಾ ಹೋಗುತ್ತೆ. ಕಾಯಕ, ದಾಸೋಹ, ಈ ವಿಚಾರಗಳೆಲ್ಲ ಅದರ ಕೆಳಗಡೆನೆ ಬರ್ತಾ ಹೋಗುತ್ತೆ. ಮುಖ್ಯವಾದ ತತ್ವ ಏನು ಅಂತಂದ್ರೆ ಇಷ್ಟಲಿಂಗ ತತ್ವ ಅನ್ನೋದು. ಇಷ್ಟಲಿಂಗ ತತ್ವ ಅರ್ಥ ಆಗಿಲ್ಲ ಅಂತಂದ್ರೆ ನಾವು ವಚನಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದೇ ಇಲ್ಲ. ಹಾಗಾಗಿ ಶರಣರು ನಮ್ಮ ಸಮಾಜವನ್ನ ಬೆಳಗಿಸ್ಲಿಕ್ಕೋಸ್ಕರ ಯಾವುದೇ ರೀತಿಯಾದಂತ ಒಂದು ನ್ಯೂನತೆಗಳು ಸಮಾಜದಲ್ಲಿ ಇರಬಾರ್ದು, ಗೊಂದಲದ ಗೂಡಾಗಬಾರ್ದು, ಮನುಷ್ಯರ ನಡುವೆ ಭೇದ ಇರಬಾರ್ದು, ಮೇಲು ಕೀಳು ಅಂತಕ್ಕಂಥ ವಿಂಗಡಣೆ ಇರಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಎಲ್ಲ ಕಾಯಕಗಳನ್ನ ಸಮ ಅಂತ ಹೇಳಿದ್ರು. ಎಲ್ಲ ಏನು ಯಾವ ವಿದ್ಯೆ ಕಲ್ತರೂ ಕೂಡ ಇಲ್ಲಿ ಸಮಾನನೆ ಸಮಾಜದಲ್ಲಿ. ಅದು ನಿನ್ನ ಕೆಪಾಸಿಟಿ ಏನಿದೆಯೋ ಅಂತ ವಿದ್ಯೆಯನ್ನ ಕಲಿಬಹುದು, ಅಂತ ಕೆಲಸವನ್ನ ಮಾಡ್ಬೋದು. ಆದ್ರೆ ಮನುಷ್ಯರ ನಡುವೆ ಭೇದವನ್ನ ಮಾಡಬಾರ್ದು ಅನ್ನುವಂಥ ವಿಚಾರಗಳು ಇಷ್ಟಲಿಂಗ ತತ್ವದಲ್ಲಿ ವ್ಯಾಪಕವಾಗಿ ಅಳವಟ್ಟಿವೆ. ನನ್ನನ್ನ ಈ ಒಂದು ವೇದಿಕೆಗೆ ಕರೆದು ಮಾತಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಎಲ್ಲ ಸಹೃದಯಿ ಚೇತನಗಳಿಗೂ ಕೂಡಿ ಭಕ್ತಿಯ ಶರಣಾರ್ಥಿ. ಒಪ್ಪುಗಳು ಇದ್ರೆ ದಯವಿಟ್ಟು, ಪ್ರಶ್ನೆಗಳು ಇದ್ರೆ ದಯವಿಟ್ಟು ಕೇಳ್ಬೋದು. ನನಗೆ ತಿಳಿದಂತ ವಿಚಾರಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ, ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು. ಶರಣ. ಧನ್ಯವಾದಗಳು ಸರ್. ಸಾಮಾಜಿಕ ವಿಘಟನೆಗೆ ಶರಣರ ಪರಿಹಾರ ಸೂತ್ರ ಎಂಬ ಅತ್ಯಂತ ಪ್ರಸ್ತುತ ವಿಷಯದ ಕುರಿತು ಬಹಳ ಸುಂದರವಾಗಿ, ಸವಿಸ್ತಾರವಾಗಿ ಮತ್ತು ವೈಚಾರಿಕವಾಗಿ ಬೆಳಕು ಚೆಲ್ಲಿದ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಪಂಚಾಕ್ಷರಿ ಹಳೇಬೀಡು ಸರ್ ಅವರಿಗೆ ನಮ್ಮ ಸಮಸ್ತ ಆಯೋಜಕರ ಪರವಾಗಿ ಹಾಗೂ ಭಾಗವಹಿಸಿದ ಪ್ರತಿಯೊಬ್ಬ ಶರಣ ಬಂಧುಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ನಾನು ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು ಸರ್. ಶರಣ ಬಂಧುಗಳೇ, ಈಗ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳುವ ಸಮಯ. ತಮ್ಮಲ್ಲಿ ಮಾತನಾಡಲು ಇಚ್ಛಿಸುವವರು ಮುಕ್ತವಾಗಿ ತಮ್ಮ ಅನಿಸಿಕೆಗಳನ್ನ ತಿಳಿಸಬಹುದು. ಶೋಭಾನಾ ಮೇಡಮ್. ಶಿವಕುಮಾರ್ ಸರ್, ಶರಣಾರ್ಥಿ, ಮಾತನಾಡಿ ಸರ್. ಎಲ್ಲ ಯಾರಾದ್ರೂ ಇದ್ರೆ ಮಾತಾಡ್ಲಿ, ಇಲ್ಲ ಅಂದ್ರೆ ನಾನು ಸಿದ್ಧವಾಗಿದ್ದೇನೆ. ಮಾತಾಡಿ ಸರ್. ತಾವು ಪೂರ್ಣವಾಗಿ ಕುಳಿತುಕೊಂಡೇ ಕೇಳಿದ್ದೀನಿ ಕಾಲೇಜಿನ ಆಫೀಸ್ ಒಂದು ರೂಮ್ ಅಲ್ಲಿ. ಎಸ್ ಸರ್. ಇವತ್ತು ಬಹಳ ಅದ್ಭುತವಾದಂತಹ ಒಂದು ಉಪನ್ಯಾಸ. ಹಾಗಾಗಿ ಇನ್ಯಾರ್ಗನ ಅವಕಾಶ ಮಾಡಿಕೊಡೋಣ. ಮೊದಲನೇದಾಗಿ ಶರಣಯಾನಕ್ಕೆ ಅಭಿನಂದನೆ. ವಿಚಾರ ಅಂತೂ ಇವತ್ತು ಅದ್ಭುತವಾದಂತ ವಿಚಾರ. ಇವತ್ತಿನ ಪ್ರಸ್ತುತ ಸಮಾಜದ ಏನು ಪ್ರಚಲಿತವಾಗಿ ಮತ್ತು ಪ್ರಸ್ತುತ ಸಮಸ್ಯೆಗಳಿಗೆ ಇದು ಒಂದು ರೀತಿ ದಿವ್ಯ ಸಂಜೀವಿನಿ. ಉಪನ್ಯಾಸಕರಾದಂತ ಡಾಕ್ಟರ್ ಪಂಚಾಕ್ಷರಿ HV ರವರಿಗೆ ವಿಶೇಷವಾದಂತ ಅಭಿನಂದನೆಗಳು. ವಿಷಯನೂ ಅಷ್ಟೇ ಪ್ರಸ್ತುತ ಮತ್ತು ಸೂಕ್ತ ಅಂತಿದೆ. ಸಾಮಾಜಿಕ ವಿಘಟನೆಗೆ ಶರಣರ ಪರಿಹಾರ ಸೂತ್ರ. ಅವ್ರು ಹೇಳಿದ ಎಲ್ಲ ವಿಚಾರಗಳು 100ಕ್ಕೆ 100 ಸತ್ಯ. ಆದರೆ ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ ದಿನದಿಂದ ದಿನಕ್ಕೆ ಸಮಸ್ಯೆಗಳು ವಿಸ್ತಾರ ಆಗ್ತಾ ಇರೋ ಈ ಸಂದರ್ಭದಲ್ಲಿ ನಾವು ಎಷ್ಟರ ಮಟ್ಟಿಗೆ ಶರಣರ ವಿಚಾರಧಾರೆಗಳನ್ನ ಅಪ್ಲೈ ಮಾಡ್ತಾ ಇದೀವಿ, ಅಂದ್ರೆ ಅನುಸರಣೆ ಮಾಡ್ತಾ ಇದ್ದೀವಿ ಅನ್ನೋದೊಂದು ಯಕ್ಷ ಪ್ರಶ್ನೆ. ಮೊದಲನೇದಾಗಿ ಇವತ್ತಿನ ಉಪನ್ಯಾಸಕ್ಕೆ ಶಬಾನಾನೇ ಉತ್ತಮ ಪೀಠಿಕೆಯನ್ನ ನೀಡಿದ್ರಿ. ಶಬಾನಾ ಅವರೇ, ಒಂದು ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ವೆಲ್ ಬಿಗನ್ ಈಸ್ ಆಫ್ ಡನ್ ಅಂತ. ಹಾಗಾಗಿ ನಿಮ್ಮ ಪೀಠಿಕೆಯ ಪ್ರಾರಂಭವೇ ಅದ್ಭುತವಾಗಿತ್ತು. ತಮಗೂ ಅಭಿನಂದನೆ. ಹಾಗಾಗಿ ಹೆಚ್ಚಿನ ವಿಚಾರ ನಾನೇನು ಮಾತಾಡ್ಬೇಕಲ್ಲ, ಅದ್ಭುತವಾದಂತ ವಿಚಾರ ಮಂಡನೆಯನ್ನ ಮಾಡಿದ್ದಾರೆ. ಹಾಗಾಗಿ ಇವತ್ತು ಸಾಮಾಜಿಕ ವಿಘಟನೆಗೆ ಶರಣರ ಪರಿಹಾರ ಹೇಗೆ ಅಂದ್ರೆ, ಈ ವಿಘಟನೆ ಅಂದ್ರೇನೆ
ಸಮಾಜದಲ್ಲಿ ಇವತ್ತು ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ. ಒಡಕು, ಜಾತಿ ವರ್ಗಗಳ ನಡುವಿನ ಭೇದ ಮತ್ತು ಮೌಲ್ಯಗಳ ಕುಸಿತ. ಆದ್ರೆ ಇದೆಲ್ಲಕ್ಕೂ ಸರ್ ಶುರು ಮಾಡ್ತಾನೆ ಹೇಳಿದ್ರು, ಸಮಸ್ಯೆ ಯಾವುದು, ಆ ಸಮಸ್ಯೆಗೆ ಪರಿಹಾರ ಏನು. ಸಮಸ್ಯೆಗಳಂತೂ ದಿನೇ ದಿನೇ ಬೆಟ್ಟದಷ್ಟು ಬೆಳೀತಾ ಇದೆ, ಆದರೂ ಅದಕ್ಕೆ ಒಂದು ಪರಿಹಾರ ಬೇಕಾಗಿದೆ. ಆಯ್ತಾ? ಪ್ರಾಬ್ಲಮ್ಸ್ ಆರ್ ಪ್ಲೆಂಟಿ, ಸೊಲ್ಯೂಷನ್ಸ್ ಆರ್ ಎಂಟಿ ಅಂತ ಒಂದು ಸಂದರ್ಭ ಹೇಳ್ತೀವಿ ನಾವು. ಆದರೆ ಅವ್ರು ನೀಡಿರುವಂತಹ ಪ್ರಾಬ್ಲಮ್, ಇವತ್ತೊಂದು ಯಾವುದೋ BMS ಲಾ ಕಾಲೇಜಲ್ಲಿ ಒಂದು ಉಪನ್ಯಾಸಕ್ಕೆ ಮಾತಾಡ್ತಾ ಹೇಳ್ತಾ ಇದ್ದೆ ನಾನು, ಮನುಷ್ಯನಿಗೆ ಹಲವಾರು ಕೌಶಲ್ಯಗಳು ಬೇಕು, ಅದರಲ್ಲಿ ಏನಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂತ, ಆ ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಕೌಶಲ್ಯಗಳು ಬೇಕು. ಆದರೆ ಈ ಎಲ್ಲ ಸಾಮಾಜಿಕ ವಿಘಟನೆಗಳಿಗೆ ಶರಣರು ಯಾವತ್ತೋ ಅದ್ಭುತವಾದಂತ ಸೂತ್ರವನ್ನ ಕೊಟ್ಟಿದ್ದಾರೆ. ಆದ್ರೆ ಆ ಸೂತ್ರವನ್ನ ನಾವು ಅಳವಡಿಸಿಕೊಳ್ಳುವುದರಲ್ಲಿ ನಾವು ಏನು ಎಡವಿದ್ದೀವಿ ಅಂದ್ರೆ ಉತ್ತೀರ್ಣ ಆಗ್ಲಿಲ್ಲ. ಅದಕ್ಕೆ ಅವ್ರು ಕೊಟ್ಟಿರೋದು ಅದ್ಭುತವಾದ್ದು ಕಾಯಕ ತತ್ವ, ದಾಸೋಹ ಸಂಸ್ಕೃತಿ, ಲಿಂಗ ಸಮಾನತೆ, ಸತ್ಸಂಗ ಮತ್ತು ವಿಚಾರ ವಿನಿಮಯ. ಹಾಗಾಗಿ ಇಲ್ಲಿ ಇವತ್ತು ಶರಣರ ಮಾರ್ಗ, ಒಂದೇ ಮಾತು ಅಷ್ಟೇ ಹೇಳ್ಬಿಡ್ಬೋದು, ಶರಣರ ಮಾರ್ಗದಲ್ಲಿ ನಡೆದರೆ ಪ್ರಸ್ತುತ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ. ಆದರೆ ಪ್ರತಿಯೊಬ್ಬ ಮನುಷ್ಯನು ತನ್ನನ್ನ ತಾನೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಎಷ್ಟರ ಮಟ್ಟಿಗೆ ನಾನು ಶರಣರ ತತ್ವವನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಇವತ್ತು ಶರಣರ ಚಿಂತನೆಗಳು, ಶರಣರ ವಚನಗಳು, ಶರಣರ ತತ್ವಗಳು ಬರೀ ವೇದಿಕೆಯ ವಸ್ತುಗಳಾಗಿವೆ. ನಾವೆಲ್ಲರೂ ನುಡಿ ಜಾಣರಾಗಿದ್ದೇವೆ, ನಡೆ ಕಾಣರಾಗಿದ್ದೇವೆ. ನುಡಿ ವೀರರಾಗಿದ್ದೇವೆ, ನಡೆ ಕಾಣದಾಗಿದ್ದೇವೆ ಆಗಿದೆ. ಹಾಗಾಗಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಶರಣರನ್ನ ಒಗ್ಗೂಡಿಸಿ ಮೌಢ್ಯ ಮತ್ತು ಶೋಷಣೆಯಿಂದ ಸಮಾಜ ನಿರ್ಮಾಣ ಮಾಡುವ ಕಾರ್ಯ ಮಾಡಿದ್ರವರು. ಶರಣರು ಕೇವಲ ಆಧ್ಯಾತ್ಮಿಕ ಚಿಂತನೆಗಳಿಗೆ ಮಾತ್ರ ಸೀಮಿತವಾದವರಲ್ಲ, ಅವರು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಬೆಳವಣಿಗೆ ಮೂಲಕ ಮಾತ್ರ ಮನುಕುಲ ಉದ್ಧಾರ ಸಾಧ್ಯ ಅಂತ ಅರಿತಿದ್ರು. ಕಾಯಕಕ್ಕೆ ಹೆಚ್ಚು ಮಹತ್ವ ನೀಡುವ ಮೂಲಕ ಸ್ವಾವಲಂಬನೆಯ ಬದುಕನ್ನ ಕಟ್ಕೊಟ್ರು. ಅದರಲ್ಲೂ ನಮ್ಮ ಪಂಚಾಕ್ಷರಿ ಅವರು ನೋಡಿ, ಅವರ ಹೆಸರಲ್ಲೇ ನಿಜವಾಗ್ಲೂ ಬಹಳ ಖುಷಿ ಆಗ್ತದೆ. ಓಕೆ, ಪಂಚಾಕ್ಷರಿ, ಶಿವನ ಮಂತ್ರವೇ ಪಂಚಾಕ್ಷರಿ. ಓಂ ಸೇರಿಸ್ಬಿಟ್ರೆ ಷಡಕ್ಷರಿ ಆಗೋಗ್ತದೆ, ಪ್ರಣವ ಪಂಚಾಕ್ಷರಿ ಆಗ್ತದೆ. ನಾನು ಇವತ್ತು ಕಾಲೇಜಲ್ಲೇ ಇದ್ದಿದ್ರಿಂದ ಒಂದು ಲೆಟರ್ ಪ್ಯಾಡ್ ಒಂದೊಂದು ಅವರ ಪಾಯಿಂಟ್ಸ್ ಅನ್ನ ಬರ್ಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ವೈಯಕ್ತಿಕವಾಗಿ ಮಾತಾಡಿ ನಾನು ಇನ್ನೊಂದಷ್ಟು ಅವರಿಂದ ಜ್ಞಾನದ ಸಂಪತ್ತನ್ನ ಪಡೆಯೋದಕ್ಕೆ ನನಗೆ ಇಷ್ಟ ಆಗಿದೆ. ಹಾಗಾಗಿ ಎಲ್ಲಕ್ಕೂ ಅವರೇ ಹೇಳ್ಬಿಟ್ರು, ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ನಿಜವಾಗ್ಲು ಎಲ್ಲ ಮನುಷ್ಯನು ಅವನವನ ಪರ್ಸನಲ್ ಅಜೆಂಡಾ ಅಂತೀವಲ್ವಾ. ಹಾಗಾಗಿ ನೀವ್ ಹೇಳ್ದಂಗೆ ಎಕ್ಸ್ ದೇವರು, ವೈ ದೇವರು, ಝಡ್ ದೇವರು, ಯಾಕಂದ್ರೆ ಅದು ನಮ್ಮ ಧರ್ಮದಲ್ಲಿ 36 ಕೋಟಿ ದೇವಾನುದೇವತೆಗಳನ್ನ ನಾವು ಪೂಜೆ ಮಾಡ್ತೀವಿ. ಆದ್ರೆ ಒಂದು ಮಾತಿದೆ, ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ, ಸರ್ವದೇವ ತಿರಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ. ಆಮೇಲೆ ಅಖಂಡವಾದಂತ ಜಗತ್ತಲ್ಲಿ ಇವತ್ತು ನಾವ್ ಏನೇನ್ ನಾವೆಲ್ಲ ಕುಬ್ಜರಾಗ್ಬಿಟ್ಟಿದೀವಿ, ನ್ಯಾರೋ ಮೈಂಡೆಡ್ ಆಗ್ಬಿಟ್ಟಿದೀವಿ, ಹೃದಯ ವೈಶಾಲ್ಯತೆ ಇಲ್ಲ. ಹಾಗಾಗಿ ನಾನು ಯಾವಾಗ್ಲೂ ಹೇಳ್ತೇನೆ, ಸಮಾಜ ಅನ್ನುವುದು ಸಿಂಧು, ನಾವೆಲ್ಲರೂ ಒಂದು ಬಿಂದು, ಈ ಬಿಂದು ಸಮಾಜದ ಸಿಂಧುವಿನಲ್ಲಿ ಮಿಂದು ಆಗಬೇಕು ಎಲ್ಲರಿಗೂ ಬಂದು ಅಂತ. ಹಾಗಾಗಿ ಬಸವಣ್ಣವ್ರು ಹೇಳಿದ್ದನ್ನ ನಾವು ಅಳವಡಿಸ್ಕೊಂಡ್ಬಿಟ್ರೆ, ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಇವ ನಮ್ಮ ಮಹಾಮಗನೆಯ ಮಗನೆಂದೆನಿಸಯ್ಯ. ಈ ತತ್ವವನ್ನು ಅಳವಡಿಸ್ಕೊಂಡ್ಬಿಟ್ರೆ ಸಮಾಜವೇ ಒಂದು ಸ್ವರ್ಗ ಆಗ್ಬಿಡ್ತದೆ. ಆದ್ರೆ ಇವತ್ತು ಧರ್ಮಗಳ ಮಧ್ಯೆ ವಿಘಟನೆಗಳು, ಸಂಘರ್ಷಗಳು. ಆದ್ರೆ ಅನ್ಯತಾ ಭಾವಿಸ್ಬೇಡಿ, ಇದಕ್ಕೆ ರಾಜಕೀಯ ಶಕ್ತಿಗಳು ಕೂಡ ಪ್ರಚೋದನೆ ನೀಡಿ ದೇಶದ ಒಂದು ಒಗ್ಗಟ್ಟನ್ನ ಇವತ್ತು ಹೊಡಿತಾ ಇವೆ. ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಅದರಲ್ಲಿ ಇವತ್ತು ನಮ್ಮ ಯುವ ಜನತೆ ಯಾವ್ಯಾವುದೋ ಜಿರಳೆಗಳು ಉಟ್ಕೊಂಡ್ಬಿಟ್ಟು ಜನ್ಸಿಗಳ ಸಂಸ್ಕೃತಿಯಲ್ಲಿ ದೇಶದ ಒಗ್ಗಟ್ಟನ್ನ ಆಮೇಲೆ ಇವತ್ತು ವಿಘಟನೆ ಮಾಡ್ತಾ ಇದೆ. ಇದರ ಜೊತೆಗೆ ಹೊರಗಿನ ಶಕ್ತಿಗಳಿಗಿಂತಲೂ ಒಳಗಿನ ಶಕ್ತಿಗಳು ಇವತ್ತು ಒಂದು ರೀತಿ ದುರಂತ ಆಗಿದೆ. ಹಾಗಾಗಿ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಆಮೇಲೆ ಇಲ್ಲಿ ತಾವು ಹೇಳಿದ್ರಿ, ನಿಜವಾದ ಧರ್ಮ ಯಾವುದು ಅಂದ್ರೆ ನಗೋದಕ್ಕೆ ಅಳೋದಕ್ಕೆ ಯಾವುದು ಧರ್ಮ ಇಲ್ಲ ಅನ್ನೋ ಮಾತನ್ನು ಉಲ್ಲೇಖ ಮಾಡಿದ್ರಿ ನೀವು. ಅದಕ್ಕೆ DVG ಅವ್ರು ಹೇಳಿದಾರಲ್ಲ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗಿಸುವ ಅಳುವುದು ಅತಿಶಯದ ಧರ್ಮ ಅಂತ ಒಂದು ಕಗ್ಗ ಬರ್ತದೆ. ಆಮೇಲೆ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ, ಯಾವುದು ಧರ್ಮ ಅಂದ್ರೆ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸ್ಪಂದಿಸೋದೇ ನಿಜವಾದ ಧರ್ಮ. ಆದ್ರೆ ಇವತ್ತೇನಾಗಿದೆ, ಕಷ್ಟದಲ್ಲಿ ಕಣ್ಣೆತ್ತಿ ನೋಡದವರು
ಕಟ್ಟಿಗೆಯಲ್ಲಿ ಸುಡುವಾಗ ಕಣ್ತುಂಬ ಅಳುವರು. ಅದು ನಿಜವಾದ ಅಳು ಅಲ್ಲ, ಎಲ್ಲ ಅದು ಒಂದು ರೀತಿ ಕೃತಕವಾದ ಅಳು. ಆಮೇಲೆ ಅದರಂತೂ ಪೂರ್ತಿ ಬರ್ಕೊಂಡೆ ಸರ್ ನಾನು ಅಲ್ಲಮಂದು. ಅಯ್ಯ ನಿರ್ವಯ ಅಂದ್ರೆ ಸಾಕಾರ ನಿರಾಕಾರ ಆದಿ ಅನಾದಿ ಅದ್ಭುತವಾದಂತ ವಿಚಾರವನ್ನು ಅಲ್ಲಮ ಪ್ರಭುಗಳು ಕೊಟ್ಟಿದ್ದಾರೆ. ಬಸವಣ್ಣನವ್ರದ್ದು ಅಷ್ಟೇ ಕೂಡ. ಹಾಗಾಗಿ ಇವತ್ತೆಲ್ಲಕ್ಕೂ ಬೇಕಾಗಿರೋದು ಒಂದು ವಚನ. ಆಮೇಲೆ ದೇಹವೇ ಹೇಳಿದ್ರೆ ನೀವು ಇಷ್ಟಲಿಂಗ ದೇಹವೇ ದೇವಾಲಯ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಇದನ್ನು ಪ್ರಸ್ತುತ ಪರಿಸ್ಥಿತಿಗೆ ದೇಹವೇ ದೇವಾಲಯ ನಾವೆಲ್ಲರೂ ಮಾಡ್ಕೊಂಡಿದೀವಿ ರೋಗಾಲಯ. ಯಾಕೆ ಅಂದ್ರೆ ಒಳಗಡೆ ಸೃಷ್ಟಿ ಮಾಡ್ಕೊಂಡಿದೀವಿ ಒಂದು ಮೃಗಾಲಯ. ಆ ಮೃಗಾಲಯದಲ್ಲಿ ನಾವೆಲ್ಲ ಬಿಟ್ಕೊಂಡ್ಬಿಟ್ಟಿದೀವಿ 6 ದುಷ್ಟ ಪ್ರಾಣಿಗಳನ್ನ, ಅರಿಷಡ್ ವರ್ಗಗಳು. ಇವೇನ್ ಮಾಡ್ತೇವೆ, ಒಂದಕ್ಕೊಂದು ಯುದ್ಧ ಮಾಡ್ತಾ ಎಲ್ಲ ಬೇಡದೆ ಇರೋ ರೋಗಗಳನ್ನ ನಾವೇ ಆಹ್ವಾನ ಮಾಡ್ತೀವಿ. ಇದೆಲ್ಲಕ್ಕೂ ಬೇಕಾಗಿರೋದು ಏನಂದ್ರೆ ವಿಶಾಲವಾದಂತ ಮನಸ್ಸಿನ ಚಿಂತನೆ. ಹಾಗಾಗಿ ಯೂನಿವರ್ಸಲ್ ಥಿಂಕಿಂಗ್ ಅಂತ ಹೇಳ್ತೀವಲ್ವಾ. ಹಾಗಾಗಿ ಮತ್ತು ನೀವ್ ಹೇಳಿದಿ ಕಾಯಕ ದಾಸೋಹ, ಅದ್ಭುತವಾದಂತ ಒಂದೊಂದು ಶಬ್ದಗಳನ್ನು ನಾನು ವಿಸ್ತಾರ ಮಾಡ್ತಾ ಹೋದ್ರೆ ಇದಾಗ್ತದೆ. ಹಾಗಾಗಿ ಆ ಇಷ್ಟಲಿಂಗದ ತತ್ವ ಏನ್ ಕೊಟ್ಟಿದ್ದಾನೆ ಭಗವಂತ, ಅದಕ್ಕೆ ಭಗವಂತನೇ ಇದ್ದಿ ಜಗತ್ಗೆ ಹೇಳ್ಬಿಟ್ನಲ್ಲ ಬಸವಣ್ಣನ ವಚನ, ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀಯನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ. ಹಾಗಾಗಿ ಬಂಧುಗಳೇ, ಇವತ್ತು ಕೊನೆಗೆ ಒಂದು ಮಾತು ಹೇಳ್ಬಿಡ್ತೇನೆ. ನನ್ನ ಹತ್ರ ಪ್ರಕೃತಿ ವಿಕೃತಿ ಸಂಸ್ಕೃತಿ ಅಂತ ಒಂದು 20 ತ್ರಿಪದಿಗಳಿವೆ. ಆದ್ರೆ ಈ ಒಂದು ಸಂದರ್ಭಕ್ಕೆ ಒಂದು ಮಾತನ್ನ ಹೇಳ್ಬಿಡ್ತೇನೆ. ಪ್ರಕೃತಿ ವಿಕೃತಿ ಸಂಸ್ಕೃತಿ. ತಾನು ದುಡಿದು ತನ್ನವರನ್ನ ಪೋಷಣೆ ಮಾಡಿಕೊಳ್ಳೋದು ಪ್ರಕೃತಿ. ಇವತ್ತಿನ ವಿಘಟನೆ ಏನಾಗಿದೆ ಗೊತ್ತಾ, ತಾನು ದುಡಿಯದೆ ಬೇರೆಯವರ ದುಡಿಮೆಯಲ್ಲಿ ತನ್ನನ್ನ ಪೋಷಣೆ ಮಾಡ್ಕೊಳ್ಳೋದು ವಿಕೃತಿ. ಆದ್ರೆ ಶರಣದ ಸಂಸ್ಕೃತಿ ಏನ್ ಹೇಳುತ್ತೆ, ತಾನು ದುಡಿದು ತನ್ನವರನ್ನ ಪೋಷಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಸಮಾಜವನ್ನು ಪೋಷಣೆ ಮಾಡ್ಬೇಕಲ್ವಾ. ಇದೇ ನಮ್ಮ ಸಂಸ್ಕೃತಿ. ಇಂತಹ ಶರಣ ಸಂಸ್ಕೃತಿ ನಿಜಕ್ಕೂ ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಶರಣರ ವಿಚಾರಧಾರೆ ತತ್ವಗಳು ಒಂದ್ ರೀತಿ ಸಂಜೀವಿನಿ ಅಂತ ರೀತಿ ಇದೆ. ಹಾಗಾಗಿ ಭಗವಂತನ ಸೃಷ್ಟಿಯಲ್ಲಿ ನಾವೆಲ್ಲರೂ ವ್ಯಕ್ತಿಗಳು, ಬೆಳೆಸಿಕೊಳ್ಳಬೇಕು ವ್ಯಕ್ತಿತ್ವ. ಆ ವ್ಯಕ್ತಿತ್ವದಲ್ಲಿ ಪಾಲಿಸಬೇಕು ತತ್ವ, ಆ ತತ್ವದಲ್ಲಿರಬೇಕು ಸತ್ವ. ಆವಾಗ ಸಿಗುತ್ತೆ ನಮ್ಗೆ ಪ್ರಭುತ್ವ. ಇದೇ ನಮ್ಮ ದೇಶಕ್ಕೆ ಅಂಬೇಡ್ಕರ್ ನೀಡಿರುವ ಸಂವಿಧಾನದ ಪ್ರಭುತ್ವ. ಇಷ್ಟನ್ನೇಳಿ ಮತ್ತೊಮ್ಮೆ ಶರಣಯಾನಕ್ಕೆ ಅಭಿನಂದನೆಗಳು. ಶಬಾನ ಅವರ ಉತ್ತಮ ಪೀಠಿಕೆಗೆ ಅಭಿನಂದನೆಗಳು. ಅದ್ಭುತವಾದಂತ ಉಪನ್ಯಾಸವನ್ನ ನೀಡಿದಂತಹ ಓಂ ನಮಃ ಶಿವಾಯ ಪಂಚಾಕ್ಷರಿ, ಓಂ ಸೇರಿಸದೆ ಷಡಕ್ಷರಿ ಪಂಚಾಕ್ಷರಿಯವರಿಗೆ ವಿಶೇಷವಾದಂತ ಅಭಿನಂದನೆ ಅಭಿವಂದನೆ. ನಿಮ್ಮಂತಹ ಒಬ್ಬ ಶರಣರು ಈ ಸಮಾಜದಲ್ಲಿ ಇರೋದ್ರಿಂದಾನೆ ಇಂತಹ ಜ್ಞಾನದ ಬೆಳಕನ್ನ ಚೆಲ್ತಾ ಇದ್ದೀರಿ. ಈ ಜ್ಞಾನದ ಬೆಳಕಿನಲ್ಲಿ ಅದು ಗೊತ್ತಿದೆ, ಇವತ್ತು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯೋದು ಬಹಳ ಕಷ್ಟ. ಆದ್ರೆ ಸಾಂದರ್ಭಿಕವಾಗಿ ಲೌಕಿಕವಾಗಿ ನಾನೊಂದು ಮಾತು ಹೇಳ್ತೇನೆ. ನಾವ್ಯಾರು ಜಗತ್ತಿನಲ್ಲಿ ಸೂರ್ಯನಷ್ಟು ಬೆಳಕು ಕೊಡೋಕ್ ಆಗಲ್ಲ. ನಾವಾಗಬೇಕು ಒಂದು ಹಣತೆಯಲ್ಲಿ ಬೀರಬೇಕು ಬೆಳಕಿನ ಪ್ರಖರತೆ, ಮಾತಿನಲ್ಲಿ ಇರಬೇಕು ನಿಖರತೆ, ಮಾತಿನಲ್ಲಿ ಇರಬೇಕು ನಿಖರತೆ, ಜೀವನದಲ್ಲಿ ಇರಬೇಕು ಸರಳತೆ. ನಾವು ಮಾಡಬಾರದು ಚಿಂತೆ, ಸದಾ ಮಾಡಬೇಕು ಭಗವಂತನ ಚಿಂತನೆ ಅನ್ನೋ ಮಾತನ್ನೇಳಿ ಸರ್ವರಿಗೂ ಅಭಿನಂದನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಶಬಾನ ಅವರೇ, ಜಾಸ್ತಿ ಮಾತಾಡಿದ್ರಿ ಕ್ಷಮೆ ಇರ್ಲಿ. ಇಂಥ ಉತ್ತಮ ಕಾರ್ಯಕ್ರಮ ಶರಣಯಾನದ ಮೂಲಕ ನಮ್ಮ ಕಿವಿಗಳಿಗೆ ಚಿಂತನ ಮಂಥನ ಆಗ್ತಾ ಇದೆ ಅಲ್ವಾ. ಇದು ನಿಜಕ್ಕೂ ಸೌಭಾಗ್ಯ. ಇಂತಹ ಕಾರ್ಯಕ್ರಮಗಳು ಅನೂಚಾನವಾಗಿ ಸಾಗುತ್ತಿರಲಿ ಅಂತ ನನ್ನ ಆಶಯ, ಸದಾಶಯ, ಶುಭಾಶಯ. ಸರ್ವರಿಗೂ ಶರಣಾರ್ಥಿಗಳು ಸರ್. ಅತ್ಯುತ್ತಮ ಪ್ರತಿಕ್ರಿಯೆಯನ್ನು ನೀಡಿದಂತಹ ಪ್ರೊಫೆಸರ್ ಶಿವಕುಮಾರ್ ಸರ್ ಅವರಿಗೆ ನಮ್ಮೆಲ್ಲ ಶರಣ ಬಂಧುಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಓಕೆ, ಶರಣು ಮೇಡಮ್, ಧನ್ಯವಾದಗಳು. ಮತ್ತೆ ಶರಣ ಬಂಧುಗಳೇ, ಯಾರಾದ್ರೂ ಮಾತನಾಡುವವರು ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಬಹುದು. ಓಕೆ, ಬಹುಶಃ ಯಾರು ಇಲ್ಲ. ವಂದನಾರ್ಪಣೆಯ ಮೂಲಕ ಕಾರ್ಯಕ್ರಮವನ್ನು ಮುಗಿಸೋಣ. ಅರ್ಥಪೂರ್ಣ ಶರಣಯಾನ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾರ್ಗದರ್ಶನ ಹಾಗೂ ಸಹಕಾರ ನೀಡಿದ ನಮ್ಮ ಅಧ್ಯಕ್ಷರು, ಗಣ್ಯರು, ಮುಖ್ಯ ಅತಿಥಿಗಳು, ಸಂಪನ್ಮೂಲ ವ್ಯಕ್ತಿಗಳು, ಜೊತೆಗೆ ನಮ್ಮ ಸಂಯೋಜಕ ಹಾಗೂ ನಮ್ಮೆಲ್ಲ ಶರಣ ಬಂಧುಗಳಿಗೆ ಹೃದಯ ಪೂರ್ವಕ ಅವರಿಗೆ ವಂದನೆಗಳನ್ನ ಅರ್ಪಿಸುತ್ತಿದ್ದೇನೆ. ಹಾಗೆಯೇ ತಮ್ಮ ಅಮೂಲ್ಯ ವಿಚಾರಗಳನ್ನು ಹಂಚಿಕೊಂಡ ನಮ್ಮೆಲ್ಲ ಶರಣ ಬಂಧುಗಳು, ನಮ್ಮ ಪ್ರೊಫೆಸರ್ ಆದ ಶಿವಕುಮಾರ್ ಸರ್ ಅವರು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರತಿಯೊಬ್ಬ ಹಿರಿಯರು, ಅಧ್ಯಾಪಕರು, ಸಂಶೋಧಕರು, ಮತ್ತೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ
ಎಲ್ಲಾ ಸಂಸ್ಥೆಗಳು, ಆಡಳಿತ ಮಂಡಳಿಯವರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ಜೊತೆಗೆ ಕಾರ್ಯಕ್ರಮದ ಪ್ರತಿಯೊಂದು ಹಂತದಲ್ಲೂ ಸಹಕರಿಸಿದ ಎಲ್ಲರಿಗೂ ನಮ್ಮ ಮನದಾಳದ ಕೃತಜ್ಞತೆಗಳನ್ನ ಅರ್ಪಿಸುತ್ತೇನೆ. ಹಾಗೆಯೇ ಪ್ರತಿಯೊಬ್ಬ ಶರಣರು ಈ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯ ತಮ್ಮ ಅಮೂಲ್ಯ ಸಮಯವನ್ನ ನೀಡೋದರ ಮೂಲಕ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಸಂಪೂರ್ಣ ಸಹಕಾರ ನೀಡಿದ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಶರಣ ಬಂಧುಗಳೇ, ನಾಳೆ ಮತ್ತೊಂದು ವಿಷಯದೊಂದಿಗೆ ನಮ್ಮ ಶ್ರಾವಣ ಮಾಸದ ಶರಣಯಾನದ ಒಂದು ಘೋಷ ವಾಕ್ಯದ ಮೂಲಕ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುತ್ತೇನೆ. ವಚನದಿಂದ ವಿಚಾರದ ಕಡೆಗೆ, ವಿಚಾರದಿಂದ ಆಚಾರದ ಕಡೆಗೆ, ಆಚಾರದಿಂದ ನಡೆನುಡಿಯ ಕಡೆಗೆ. ಶರಣರ ವಚನಗಳ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಮನದೊಳಗೆ ಮಾನವೀಯತೆಯ ದೀಪ ಬೆಳಗಿಸೋಣ, ಶರಣರ ಚಿಂತನೆಗಳ ಪಥದಲ್ಲಿ ಸಾಗೋಣ ಅಂತ ಹೇಳುತ್ತಾ ತಮ್ಮೆಲ್ಲ ಶರಣ ಬಂಧುಗಳಿಗೂ ಶರಣಾರ್ಥಿಗಳು. ಮತ್ತೆ ನಾಳೆ ಮತ್ತೊಂದು ವಿಷಯ ಜೊತೆಗೆ ಸೇರೋಣ. ಧನ್ಯವಾದಗಳು. ಎಲ್ಲರಿಗೂ ಶುಭ ಸಂಜೆ.